ವೀಕ್ಷಕರೇ, ನಿಮಗೆ ಸ್ವಾಗತ ನಿಮ್ಮ ಅಣ್ಣನ ಕಥೆಗಳಲ್ಲಿ. ಇಲ್ಲಿ ನಿಮಗೆ ಸಿಗುವ ಕಥೆಗಳು ದೇವರ ಚಮತ್ಕಾರಗಳು, ಕಪ್ಪು ಶಕ್ತಿಯ ಪ್ರಕೋಪ ಮತ್ತು ನಿಮ್ಮ ದೇವರ ಮೇಲೆ ನಿಮ್ಮ ವಿಶ್ವಾಸ. ಇಲ್ಲಿ ಬರುವ ಕಥೆಗಳು ಸತ್ಯವೆಂದು ನಂಬಿ ನಾನು ಅಪ್ಲೋಡ್ ಮಾಡಿರುತ್ತೇನೆ. ಹಾಗೆ ಕಥೆಯ ಮಾಲೀಕರ ಕೋರಿಕೆಯ ಮೇರೆಗೆ ಕಥೆಯಲ್ಲಿ ಪಾತ್ರಗಳ ಹೆಸರು ಮತ್ತು ಸ್ಥಳವನ್ನು ಬದಲಾವಣೆ ಮಾಡಲಾಗಿರುತ್ತದೆ. ಪ್ರೇಕ್ಷಕರೇ, ನೀವು ಯಾವುದೇ ಕಥೆಯನ್ನು ಕಳಿಸಿ, ನಾನು ಸತ್ಯವೆಂದು ನಂಬಿ ಅಪ್ಲೋಡ್ ಮಾಡುತ್ತೇನೆ. ಯಾಕಂದರೆ ತೊಂದರೆಗೊಳಗಾದವರಿಗೆ ಅದರ ಅನುಭವ, ಅದರ ಕಷ್ಟಗಳು ಗೊತ್ತಿರುತ್ತೆ. ಅದಕ್ಕೆ ನಾನು ಅದರ ಪ್ರಮಾಣವನ್ನು ಕೇಳೋಕ್ಕೆ ಹೋಗುವುದಿಲ್ಲ. ಹಾಗೆ ನೀವು ಯಾವುದೇ ಕಥೆಯನ್ನು ಕಳಿಸಿ, ಅದು ಸತ್ಯವೆಂದು ನಂಬುತ್ತೇನೆ. ವೀಕ್ಷಕರೇ, ಇವತ್ತಿನ ಕಥೆ ರಾಜನ್ ಮತ್ತು ಆ ಮನೆ ಕಥೆಯ 2ನೇ ಭಾಗವಾಗಿದೆ. ಕಥೆಯು ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಿಂದಿನ ಭಾಗದಲ್ಲಿ ರಾಜನ್ ಒಬ್ಬ ಕಾರ್ಪೆಂಟರ್ ಕೆಲಸ ಹುಡುಕುತ್ತಾ ಒಂದು ಮನೆ ಹತ್ರ ಹೋಗ್ತಾನೆ. ಆ ಮನೆಯ ಗುತ್ತಿಗೆದಾರರು ಅಲ್ಲೇ ಇರ್ತಾರೆ. ಅವ್ರು ಕೇಳ್ತಾರೆ, ನಿಮ್ಗೆ ಏನ್ ಕೆಲಸ ನೀವು ಮಾಡಬಹುದು, ಏನ್ ಕೆಲಸ ನಿಮ್ಗೆ ಬರುತ್ತೆ ಅಂತ. ಅದಕ್ಕೆ ರಾಜನ್ ಹೇಳ್ತಾನೆ, ನಾನು ಒಬ್ಬ ಒಳ್ಳೆಯ ಪೇಂಟರ್ ಅಂತ. ರಾಜನ್ಗೆ ಪೇಂಟಿಂಗ್ ಕೆಲಸ ಕೊಡ್ತಾರೆ. ರಾಜನ್ ಹೋಗಿ ಪೇಂಟಿಂಗ್ ಮಾಡ್ತಾನೆ. ಆದ್ರೆ ಅವನೆಲ್ಲಿ ಪೇಂಟಿಂಗ್ ಮಾಡುತ್ತಾನೆ ಅಲ್ಲಿ ಎಲ್ಲ ಕೈ ಗುರುತುಗಳು ಇರ್ತವೆ. ಎಲ್ಲ ಕೈ ಗುರುತುಗಳು ಎಷ್ಟು ಹಾಕಿ ಇದು ಪೇಂಟ್ ಹಾಕಿ ಇದು ಮಾಡಿದ್ರು ಹೋಗ್ತಾ ಇರಲ್ಲ. ಕ್ಲೀನ್ ಮಾಡಿದ್ರೇನು ಬೇರೆಯವರು ಹುಡುಗರು ಕರೆಸಿ ಪೇಂಟ್ ಮಾಡಿಸ್ತಾರೆ, ಕೈ ಗುರುತುಗಳು ಹೋಗ್ತವೆ. ಹಾಗೆ ರಾಜನ್ಗೆ ಯಾರೋ ಅಲ್ಲಿ ತನ್ನ ಹೆಸರು ಹೇಳಿ ಕರೆದ ಹಾಗಾಗುತ್ತೆ. ಅವನ ಮಾತು ಮೊದಲು ಗುತ್ತಿಗೆದಾರರು ಇನ್ನು ಇತರ ಹುಡುಗರು ನಂಬೋದಿಲ್ಲ. ಆದ್ರೆ ಆಮೇಲೆ ಗುತ್ತಿಗೆದಾರರಿಗೂ ಯಾರೋ ಕರೆಯೋದು ಕೇಳಿಸುತ್ತೆ ರಾಜನ್ ಅಂತ. ಆವಾಗ ಈ ಅನುಭವಗಳು, ಅಂದರೆ ಕಪ್ಪು ಶಕ್ತಿಯ ಅನುಭವಗಳು ಗುತ್ತಿಗೆದಾರರ ಅನುಭವಕ್ಕೂ ಬರುತ್ತೆ. ಕೊನೆಗೆ ಅವರು ಹೆದರಿ ಆ ಮನೆಯಿಂದ ಹೊರಗೆ ಬರ್ತಾರೆ. ರಾಜನ್, ಗುತ್ತಿಗೆದಾರರು, ಇನ್ನೊಬ್ಬ ಪೇಂಟ್ ಮಾಡುವ ಹುಡುಗ. ಅಷ್ಟರಲ್ಲಿ ಮನೆಯ ಮಾಲೀಕರು ಬರ್ತಾರೆ. ಅಲ್ಲಿಗೆ ಬಂದ್ಮೇಲೆ ಮನೆ ಮಾಲೀಕರಿಗೆ ಎಲ್ಲಾ ವಿಷಯಗಳನ್ನು ತಿಳಿಸ್ತಾರೆ. ಹೀಗೀಗಿದೆ, ಮನೆಯಲ್ಲಿ ಕಪ್ಪು ಶಕ್ತಿಯ ಅನುಭವ ಆಗ್ತಿದೆ ಅಂತ. ಅವರು ಇವ್ರಿಗೆ ಮೂವರಿಗೂ ಬೈತಾರೆ. ಬೈದು ಅವರವರ ಅಮೌಂಟ್ ಅವ್ರಿಗೆ ಕೊಡ್ತಾರೆ. ಇವ್ರಿಗೆ ಹೇಳ್ತಾರೆ, ಮೂವರು ನಾವು ಕೆಲ್ಸಕ್ಕೆ ಬರೋಕ್ಕಾಗಲ್ಲ, ಇಲ್ಲಿ ನಮ್ಗೆ ಭಯ ಆಗ್ತಿದೆ ಅಂತ. ಅದಕ್ಕೆ ಮನೆ ಮಾಲೀಕರು ಮೂವರಿಗೆ ಪೇಮೆಂಟ್ ಮಾಡ್ತಾರೆ, ನಾಳೆಯಿಂದ ಬರಬೇಡಿ ಅಂತ. ಇದು ನಾನು ಹೇಳ್ತಿರೋದು ಶಾರ್ಟ್ ಇಂಟ್ರೊಡಕ್ಷನ್ ಸ್ಟೋರಿದು. ಮೊದಲನೇ ಭಾಗವನ್ನು ಯಾರು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಮೊದಲನೇ ಕಥೆಯ ಭಾಗದ್ದು. ಅಲ್ಲಿ ಹೋಗಿ ನೋಡಿ. ಈ ಕಥೆ ನಿಮ್ಗೆ ಕನೆಕ್ಟ್ ಆಗುತ್ತೆ. ಮೊದಲು ಚಾನೆಲ್ನ ಇಂಟ್ರೋ, ಆಮೇಲೆ ಕಥೆಯ 2ನೇ ಭಾಗವನ್ನು ಶುರು ಮಾಡೋಣ. ಧನ್ಯವಾದಗಳು. ವೀಕ್ಷಕರೇ, ನಿಮಗೆ ಮತ್ತೆ ಸ್ವಾಗತ. ರಾಜನ್ ಮತ್ತು ಆ ಮನೆ ಕಥೆಯ 2ನೇ ಭಾಗವನ್ನು ಶುರು ಮಾಡೋಣ. ನಾವು ಕಥೆಯನ್ನು ಎಲ್ಲಿಗೆ ಬಿಟ್ಟಿದ್ದೀವಿ ಅಂದ್ರೆ, ಮಾಲೀಕರು ಬರ್ತಾರೆ. ರಾಜನ್ ಮತ್ತು ಗುತ್ತಿಗೆದಾರರು, ಇನ್ನೊಬ್ಬ ಪೇಂಟ್ ಮಾಡುವ ಹುಡುಗ, ಮೂವರು ಹೊರಗೆ ಬಂದು ಮಾಲೀಕರಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಹೀಗೀಗೆ ಅನುಭವ ಆಗ್ತಿದೆ, ನಮ್ಗೆ ಭಯ ಆಗ್ತಿದೆ, ನಾವು ಕೆಲಸ ಮಾಡೋಲ್ಲ ಅಂತ. ಅವ್ರ ಕಥೆ ಮನೆಯ ಮಾಲೀಕರು ಮೂವರಿಗೂ ಬೈತಾರೆ. ಬೈದು ಇಂಥ ಎಲ್ಲ ವಿಷಯಗಳನ್ನು ಹಬ್ಸಕ್ ಹೋಗ್ಬೇಡಿ, ಈ ವಿಷಯಗಳು ಯಾರು ನಂಬಲ್ಲ ಅಂತ ಬೈತಾರೆ. ನೀವು ಇಷ್ಟ ಆದ್ರೆ ಬರ್ರಿ, ಇಲ್ಲ ಕೆಲಸ ಬಿಟ್ಟು ಹೋಗ್ರಿ ಅಂತ. ಅವರ ಮನೆ ಮಾಲೀಕರ ಹೆಂಡತಿ ಅಲ್ಲೇ ಇರ್ತಾರೆ. ಅವ್ರಿಗೆ ಹೇಳ್ತಾರೆ, ಅವ್ರು ಪೇಮೆಂಟ್ ಕೊಟ್ಬಿಡೋರಿಗೆ ಅಂತ. ಮೂವರು ಕೊಟ್ಬಿಡ್ತಾರೆ. ಕೊಟ್ಮೇಲೆ ಅವರು ಮೂವರು ಹೋಗೋಕೆ ರೆಡಿ ಆಗ್ತಾರೆ. ಆದ್ರೆ ಮನೆ ಮಾಲೀಕರು ಹೇಳ್ತಾರೆ, ನಾಳೆಯಿಂದ ಬೇಕಾದರೆ ಕೆಲಸಕ್ಕೆ ನೀವು ಬರ್ಬಹುದು ಮೂವರು, ಆದ್ರೆ ಮತ್ತೆ ಇಂಥ ವಿಷಯಗಳನ್ನು ನನಗೆ
ಹೇಳಕ್ ಹೋಗ್ಬಾರ್ದು. ನಿಮ್ ಕೆಲಸ ಏನಿದೆ ನೀವು ಮಾಡ್ಬೇಕು, ಹೋಗ್ತಾ ಇರ್ಬೇಕಷ್ಟೇ. ಇಲ್ಲಾಂದ್ರೆ ನನ್ಗೇನ್ ಕೆಲಸಗಾರ ಏನ್ ಕಡಿಮೆ ಇಲ್ಲ, ದುಡ್ಡು ಕೊಡ್ತೀನಿ, ಕೆಲಸಗಾರ ಬರ್ತಾರೆ ಮಾಡ್ತಾರೆ. ನಿಮ್ಗೇನು ಅಷ್ಟೇ, ಇಲ್ಲಿ ಬಿಟ್ರೆ ಬೇರೆ ಕೆಲಸ ಸಿಗೋಲ್ಲ ಅಂತಲ್ಲ, ನಿಮ್ಗೇನು ಕೆಲಸ ಸಿಗುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ನಿಮ್ಗೂ ಕೆಲಸ ಬೇಕಿದ್ರೆ ನಾಳೆ ಬರ್ರಿ. ಇವತ್ತು ನೀವು ಮೂವರಿಗೂ ನಾನು ಲೀವ್ ಕೊಡ್ತಾ ಇದ್ದೀನಿ, ಅಂದ್ರೆ ರಜೆ ಕೊಡ್ತಾ ಇದ್ದೀನಿ. ಹೋಗ್ರಿ, ರೆಸ್ಟ್ ಮಾಡ್ರಿ ಇವತ್ತು, ನಾಳೆ ಮತ್ತೆ ನೀವು ಕೆಲಸ ಬೇಕಿದ್ರೆ ಬರ್ರಿ, ಇಲ್ಲಾಂದ್ರೆ ನಾನು ಬೇರೆಯವ್ರಿಗೆ ಕೆಲಸಕ್ಕೆ ಇಟ್ಕೊಳ್ತೇನೆ ಅಂತ ಮನೆ ಮಾಲೀಕರು ಹೇಳ್ತಾರೆ. ಮನೆ ಮಾಲೀಕರು ಈ ಮಾತನ್ನು ಹೇಳಬೇಕಾದ್ರೆ ಅಷ್ಟರಲ್ಲೇ ಅವರ ಕಾರಿನ ಡ್ರೈವರ್ ಹೇಳ್ತಾರೆ, ದಣಿ ಒಂದ್ ನಿಮಿಷ ಅಂತಾರೆ. ಏನು ಹೇಳು ಅಂತಾರೆ. ದಣಿ, ಮೊದಲು ನಾನು ಕೇಳಿದ್ದೇನೆ, ಈ ದಾರಿಯಲ್ಲಿ ಎಲ್ಲ ಮೊದಲು ಆಕ್ಸಿಡೆಂಟ್ ಸಾಕಷ್ಟು ಆಗ್ತಿದ್ವು ದಣಿ. ನಮ್ಮ ಸ್ನೇಹಿತರು ಹೇಳ್ತಿದ್ರು, ಇಲ್ಲಿ ಮೊದಲು ಕಪ್ಪು ಶಕ್ತಿಯ ಕಾಟ ಜಾಸ್ತಿ ಇದೆ ಅಂತ ಹೇಳ್ತಿದ್ರು. ಈ ಮುಂದೆ ದಾರಿಯಲ್ಲಿ ಯಾವಾಗ ನಿಮ್ ದಣಿ ಈ ಮನೆ ಕಟ್ಸೋಕೆ ಶುರು ಮಾಡಿದ್ರು, ಅವಾಗಿಂದ ಇಲ್ಲಿ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗಿದೆ. ಬೇರೆಯವ್ರಿಗೂ ಕಪ್ಪು ಶಕ್ತಿನೂ ಕಾಣಿಸ್ತಾ ಇಲ್ಲ, ಮೊದಲು ಬಹಳಷ್ಟು ಜನರಿಗೆ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರು. ಯಾವಾಗ ನಿಮ್ಮ ಮಾಲೀಕರು ಮನೆ ಕಟ್ಸಿದಾರೋ ಅದಕ್ಕೆ ಒಂದು ವಾಸಸ್ಥಳ ಸಿಕ್ಕಿದೆ, ಅದಕ್ಕೆ ಅದು ಅಲ್ಲಿ ಇದೆ. ಇಲ್ಲಿ ಇವಾಗ ಈ ಜಾಗ ಬಿಟ್ಟಿದೆ, ರೋಡ್ ಅಲ್ಲಿ ಆಕ್ಸಿಡೆಂಟ್ ಮಾಡಿಸೋದು ಹಾಗೆ ಜನರಿಗೆ ಕಾಣೋದು ಬಿಟ್ಟಿದೆ. ಅದು ವಾಸಸ್ಥಳ ನಿಮ್ ದಣಿ ಹೊಸ ಮನೆಯಲ್ಲಿ ಮಾಡ್ಕೊಂಡಿದೆ ಅಂತ ನಮ್ಮ ಸ್ನೇಹಿತರು ಹಾಗೆ ಹೇಳ್ತಿದ್ರು, ತಮಾಷೆಗೆ ಹೇಳ್ತಿದ್ರು. ದಣಿ, ಅದು ನಿಜ ಇರ್ಬೋದಾ ಅಂತ ಡ್ರೈವರ್ ಹೇಳ್ತಾನೆ ಮಾಲೀಕರಿಗೆ. ಮಾಲೀಕರು ಹೇಳ್ತಾರೆ, ನೀನು ಎಷ್ಟು ವರ್ಷ ಆಯ್ತು ನನ್ನ ಹತ್ರ ಕೆಲಸ ಮಾಡೋಕೆ ಅಂತ. ಡ್ರೈವರ್ ಹೇಳ್ತಾನೆ, ದಣಿ ಒಂದು 12ರಿಂದ 13 ವರ್ಷ ಆಗಿದೆ ದಣಿ. ಮತ್ತೆ ನೀನು ಇಷ್ಟು ವರ್ಷದಿಂದ ನೋಡ್ತಾ ಇದೀಯಾ, ನಾವು ಎಂತ ನಂಬಿಕೆಯಲ್ಲಿ ಏನ್ ನಂಬಿಕೆ ಮಾಡ್ತೀನಿ, ಭೂತ ಪ್ರೇತ ಅಂತ ನಾನು ಯಾವತ್ತಾದ್ರೂ ನಂಬಿಕೆ ಮಾಡಿದ್ದೀನ? ನೀನು ಇಷ್ಟು ವರ್ಷ ಇದ್ದು ಇಷ್ಟೇನ ಅರ್ಥ ಮಾಡ್ಕೊಂಡಿದ್ದು? ಬೇರೆಯವ್ರು ಯಾರೋ ಹೇಳಿದ್ರು ಅಂತ ನೀನು ಈ ಮನೆ ಕಟ್ಸಿದ್ದು, ಭೂತ ಇದೆ ಪ್ರೇತ ಇದೆ ಅವ್ರು ಹೇಳಿದ್ರು. ಇವರೆಲ್ಲ ಈ ಕೆಲಸದವರೆಲ್ಲ ಯಾಕೆ ಹೇಳ್ತಾರೆ ಹೇಳು, ಭೂತ ಪ್ರೇತ ಅದು ಅಂತ? ದುಡ್ಡು ಡಬಲ್ ಕೊಳ್ಳಿ, ದುಡ್ಡು ಜಾಸ್ತಿ ಮಾಡ್ಕೊಳ್ಳೋಣ, ಸಿಕ್ಕಿದ್ದೆ ಕೆಲಸ. ದಣಿ ಒಳ್ಳೆ ದೊಡ್ಡ ಶ್ರೀಮಂತರಿದ್ದಾರೆ, ದುಡ್ಡು ಜಾಸ್ತಿ ಕೀಳೋಕೆ ಎಲ್ಲ ಪ್ರೊಪಗಂಡವನ್ನು ಮಾಡ್ತಾರೆ, ಅಂದ್ರೆ ತಂತ್ರವನ್ನು ಹೂಡ್ತಾರೆ. ನೀನು ಅವ್ರ ಹಾಗೆ ಹೇಳ್ತಾ ಇದೀಯಲ್ಲ, ನಂಗೆ ಏನ್ ಹೇಳ್ಬೇಕೋ ಅರ್ಥ ಆಗ್ತಿಲ್ಲ ನಿಮ್ಗೆ ಅಂತಾರೆ. ಇಲ್ಲ ದಣಿ, ಅವ್ರು ಹೇಳಿದ್ದು ಕೇಳಿದ್ದೀನಿ, ನಾನು ಸಾಕಷ್ಟು ಸಾರಿ ಅನುಭವ ಆಗಿದೆ ಈ ದಾರಿಯಲ್ಲಿ. ಈ ಮನೆ ಯಾವಾಗ ಸ್ಟಾರ್ಟ್ ಆಗಿದೆ ದಣಿ, ಅವಾಗಿಂದ ಈ ರೋಡಲ್ಲಿ ಆಕ್ಸಿಡೆಂಟ್ ಕಡಿಮೆ ಆಗಿದ್ದಾನೆ ಅಂತಾರೆ. ರೀ ಸುಮ್ಮನೆ ರೀ, ನೀವು ಹಂಗಾಗಿದ್ರಿ ಅಂತವ್ರ ಮಾತೆಲ್ಲ ಕೇಳಿ ಅಂತ ಬೈತಾರೆ. ಅಷ್ಟರಲ್ಲಿ ಇವು ಮೂವರಿಗೂ ಕಳಿಸ್ತಾರೆ, ರಜೆ ಕೊಟ್ಟು ಅವತ್ತಿಂದ ಪೇಮೆಂಟ್ ಏನೈತಿ ದುಡ್ಡು ಕೊಟ್ಟು ಕಳಿಸ್ತಾರೆ. ಇಷ್ಟ ಇದ್ರೆ ಬರ್ರಿ, ಇಲ್ಲ ಬಿಡ್ರಿ, ನಾನು ಬೇರೆಯವ್ರ ಕೆಲಸ ಇಟ್ಕೊಂತೀನಿ ಅಂತ ಹೇಳಿ ಮೂವರು ಹೋಗ್ತಾ ಇದ್ದಾರೆ. ರಾಜನ್ ಹೋಗ್ತಾ ಇದ್ದಾನೆ ಮನೆಗೆ, ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಇವನ್ ಮನೆ ಸುಮಾರು ಒಂದು 15ರಿಂದ 20 ನಿಮಿಷ ಇದೆ ಮನೆ. ಹನುಮಾನ್ ಚಾಲೀಸ ಓದ್ತಾ ಇದ್ದಾನೆ ಮನಸ್ಸಲ್ಲಿ, ಓದ್ತಾ ಹೆದರ್ತಾ ಇದ್ದಾನೆ. ಮನೆಗೆ ಹೋಗ್ತಾ ಇದ್ದಾನೆ. ಸುಮಾರು 6:30-7 ಗಂಟೆ ಆಗ್ತಾ ಇದೆ. ಇವತ್ತ್ಯಾಕೋ ಮನೆಗೆ ಹೋಗ್ತಾನೆ, ನಡೀತಾನೆ ಇದ್ದಾನೆ, ಆದ್ರೆ ಇನ್ನು ಮನೆ ಅವನಿಗೆ ಬರ್ತಾ ಇಲ್ಲ. ಅಂದ್ರೆ ತುಂಬಾ ದೂರ ಕಾಣುತ್ತಿದೆ ಮನೆ ಅವನಿಗೆ. ಅವನ ಮನೆ ಇರೋದೇ 15-20 ನಿಮಿಷ, ಆದ್ರೆ ಇವತ್ತೆಷ್ಟು ನಡೀತಾನೆ ಇದ್ದಾನೆ, ಆದ್ರೆ ಮನೆ ಬರ್ತಾ ಇಲ್ಲ. ಅವನಿಗೆ ಹಂಗ ಅನುಭವ ಆಗ್ತಿದೆ. ರಾಜನ್ಗೆ ಸುಸ್ತಾಗ್ತಿದ್ದಾನೆ, ನಡೆಯೋಕ್ಕೂ ಆಗ್ತಿಲ್ಲ. ಇವಾಗ ಮನೆ ಹತ್ರ ಬರ್ತಾ ಇಲ್ಲ. ಅವನು ಹನುಮಾನ್ ಚಾಲೀಸ ಮನಸ್ಸಲ್ಲೇ ಓದ್ತಾ ಇದ್ದಾನೆ. ಸುಮಾರು 35-40 ನಿಮಿಷ ಆಗಿದೆ ರಾಜನ್ಗೆ ಮನೆ ಮುಟ್ಟೋಕೆ. ಮನೆ ಹತ್ರ ಬಂದಿದ್ದಾನೆ. ಅವನು ಒಬ್ಬನೇ ಬಂದಿಲ್ಲ, ಅವನ ಜೊತೆ ಆ ಮನೆಯಿಂದ ಇಲ್ಲಿ ತನ ಬೇರೆಯವರು ಬಂದಿದ್ದಾರೆ ಅನ್ಕೊಳ್ಳಿ. ಹನುಮಾನ್ ಚಾಲೀಸ ಓದ್ಕೊಂಡು ಹಾಗೆ ಬಂದಿದ್ದಾನೆ, ಆದ್ರೆ ತಪ್ಪಾಗಿ ಮನಸ್ಸಲ್ಲಿ ಓದ್ತಾ ಇದ್ದಾನೆ. ಇಲ್ಲಿ ಮುಟ್ಟೋಕೆ ಅವನಿಗೆ 35ರಿಂದ 40 ನಿಮಿಷ ಆಗಿದೆ. ಮನೆ ಹತ್ರ ಬಂದು ತನ್ನ ಪತ್ನಿಗೆ ಕರೀತಾನೆ, ಜಯ ಅಂತ. 2-3 ಸಾರಿ ಕರೀತಾನೆ, ಜಯ
ಅಂತ. ಬಂದು ಅವ್ರು ಬಾಗ್ಲು ತೆಗಿತಾರೆ. ಅವ್ರ ಪತ್ನಿ ಬಾಗ್ಲು ತೆಗೆದ ಕೂಡಲೇ ಹೇಳ್ತಾರೆ, ಯಾಕ್ರಿ ಇಷ್ಟು ಜೋರಾಗಿ ಹೊಡಿತಿದ್ದೀರಿ, ತೆಗಿಯೋತನ ನಿಮ್ಗೆ ಪುರ್ಸತ್ತಿಲ್ವಾ, ಯಾಕಷ್ಟು ಬಡಿತೀರಿ ಬಾಗ್ಲು ಅಂತ. ರಾಜನ್ ಹೇಳ್ತಾನೆ, ನಾನು ಯಾವಾಗ ಬಡ್ದೆ ಬಾಗ್ಲು, ನಾನು ನಿನ್ನ ಹೆಸರು ಕರೆದಿದ್ದಷ್ಟೇ, ನಾನು ಬಾಗ್ಲು ಮುಟ್ಟೇ ಇಲ್ಲ ಅಂತ. ಹಾಗಾದ್ರೆ ನನ್ನ ಕಿವಿಗಳು ಹೋಗಿರ್ಬೇಕು, ನಾನು ಸರಿ ಮಾಡಿಸ್ಕೋಬೇಕಲ್ಲ ಕಿವಿಗಳು ಅಂತಾರೆ ಜಯ ಅವರು. ಹಾಗೆ ಜಯ ಇವ್ರ ಮುಖ ನೋಡ್ತಾರೆ, ರಾಜನ್ ಮುಖ. ಯಾಕ್ರಿ ತುಂಬಾ ಟೆನ್ಷನ್ ಆಗಿದ್ದೀರಾ, ಯಾಕೆ ಬೆವುತ್ತಾ ಇದ್ದೀರಾ, ಇಷ್ಟು ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಕೆಲಸದಲ್ಲಿ ಅಂದ್ರೆ. ನಾನು ಏನ್ ಹೇಳ್ಬೇಕು ನಿಂಗೆ ಪ್ರಾಬ್ಲಮ್ ಅನ್ನೋದು, ಮೊದಲು ಒಂದ್ ಗ್ಲಾಸ್ ನೀರು ಕೊಡು, ನನಗೆ ಸುಸ್ತಾಗ್ತಿದೆ ಅಂತಾನೆ. ನೀರು ತಂದು ಕೊಡ್ತಾರೆ. ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಆ ಮನೆಯಲ್ಲಿ, ನನ್ ಕೆಲಸ ಮಾಡಕ್ ಆಗುತ್ತೋ ಇಲ್ವೋ, ಹೋಗ್ಲಿ ಬಿಡು, ಮೊದಲು ನೀನು ಹೋಗಿ ದೇವ್ರದ್ ಕೋಣೆಗೆ ಒಂದ್ ದೀಪ ಹಚ್ಚು ಅಂತಾರೆ. ಈ ಟೈಮಲ್ಲಿ ಯಾಕ್ರಿ ದೀಪ ಹಚ್ಚೋದು, ಏನಾಯ್ತು ಸರಿ ಹೇಳ್ರಿ ಅಂತ. ನಾನು ಹೇಳ್ತೀನಂತೆ ಎಲ್ಲ, ನೀನ್ ಮೊದಲು ಹೋಗಿ ದೀಪ ಹಚ್ಚು ಅಂತಾರೆ. ಪತ್ನಿ ಜಯ ಕೇಳ್ತಾರೆ, ಯಾಕ್ರಿ ಇಷ್ಟೊತ್ತಿನಲ್ಲಿ ದೀಪ ಹಚ್ಚು, ನಾನು ಹೇಳಿದ್ದೇನಲ್ಲ ಮೊದಲು ನೀನು ಹಚ್ಚು ದೀಪ ಅಂತ. ಮತ್ತೆ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಮಕ್ಕಳು 3 ಮಲಗಿದಾರ್ರಿ. ಆಯ್ತು ಹಚ್ಚು ದೀಪ, ನನಗೆ ಭಯ ಆಗ್ತಿದೆ ಇಲ್ಲಿ ಅಂತ. ಆಯ್ತ್ರಿ ಅಂತ ದೀಪ ಹಚ್ಚಿ ಜಯ ಅವರು ತಿರುಗ್ತಾರೆ. ನೋಡಿದ್ರೆ ರಾಜನ್ ದುರ್ಗುಟ್ಟಿ ನೋಡ್ತಾ ಇದ್ದಾನೆ. ಏನಾಗಿದೆ, ಯಾಕೆ ಹಾಗೆ ನೋಡ್ತಿದ್ದೀರಾ ಅಂದ್ರೆ, ಸುಮ್ಮನೆ ನೋಡ್ತಾ ಇದ್ದಾನೆ ಅಷ್ಟೇ ದೇವ್ರ ಕೋಣೆಗೆ. ದೀಪದ ಹತ್ರ ಹೋಗ್ತಾನ ರಾಜನ್. ಹೋಗಿ ದೀಪವನ್ನು ಆರಿಸ್ತಾನೆ ಊದಿ ಬಾಯಿಂದ. ರೀ ಏನ್ ಮಾಡ್ತಿದ್ರಿ, ಇವಾಗ ದೀಪ ಹಚ್ಚಿ ಅಂತ ಹೇಳಿ ಮತ್ತೆ ಏನ್ರಿ ಈಗ ಆರಿಸೋದು, ಅಪಶಕ್ನ ಆಗುತ್ತಲ್ಲ ಅದು ಅಂತ. ನಾನು ಹೇಳಿದ್ದೇನು, ನೀವು ಹೋಗು, ಮೊದಲು ನನಗೆ ಊಟ ತಗೊಂಡ್ ಬಾ, ಹಸಿವಾಗ್ತಿದೆ ಅಂತ. ರೀ ಹಂಗ ಆರಿಸ್ಬಾರ್ದ್ರಿ ಅಂತ ಮತ್ತೆ ದೀಪ ಹಚ್ಚ ಹೋಗ್ತಾರೆ ಜಯ ಅವರು. ಒಂದೇ ಸಮಯ ಕೈ ಇಡ್ತಾನೆ. ನಾನು ಏನ್ ಹೇಳಿದ್ದೀನಿ, ಮೊದಲು ಹೋಗು, ನನಗೆ ಹೊಟ್ಟೆ ಹಸಿವಾಗ್ತಿದೆ, ಊಟ ತಗೊಂಡ್ ಬಾ ನೀನು, ಇಲ್ಲಾಂದ್ರೆ ಈ ಸಾಮಾನೆಲ್ಲ ಹೊರಗೆ ಬಿಸಾಕ್ತೀನಿ ನೋಡ್ ನಾನು ಅಂತ. ಅಂದ್ರೆ ದೇವರ ಕೋಣೆಯಲ್ಲಿರುವ ದೇವರ ಮೂರ್ತಿಗಳು, ಆಮೇಲೆ ಹನುಮಂತನ ಮೂರ್ತಿ ಇದೆ, ದೇವರ ಮೂರ್ತಿ, ಬೇರೆ ದೇವರು ಇದ್ದಾರೆ, ಎಲ್ಲವೂ ಕಟ್ಟಿ ನಾನು ಹೊರಗೆ ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವನ ಮೇಲೆ ಪ್ರಕೋಪ ಅಂದ್ರೆ ಕಪ್ಪು ಶಕ್ತಿಯ ಪ್ರಕೋಪ ಶುರು ಆಗಿದೆ. ಇವರ ಹೆಂಡತಿ ಜಯ ಅವರಿಗೆ ಅನಿಸ್ತಾ ಇದೆ, ಏನೋ ಈಗಲೇ ಪ್ರಾಬ್ಲಮ್ ಶುರು ಆಗಿದೆ ಇವ್ರ ಜೊತೆ ಅಂತ. ಇವನ ಮುಖ ಒಂಥರ ಟೈಟ್ ಆಗಿದೆ, ಕಣ್ಣೆಲ್ಲ ರೆಡ್ ಮಬ್ಬಾಗಿದೆ, ಕಣ್ಣು ಸರಿಯಾಗಿ ತೆಗಿತಾ ಇಲ್ಲ ಇವನು. ಜಯ ಅವರು ಹೇಳ್ತಾರೆ, ಆಯ್ತಾಯ್ತು, ನೀವು ಹಾಗೆ ಮಾಡಕ್ ಹೋಗ್ಬೇಡ್ರಿ, 1 ನಿಮಿಷ ನಾನು ರೆಡಿ ಮಾಡ್ತೀನಿ ಊಟ, ನೀವು ಹೋಗಿ ಮುಖ ಕೈ ಕಾಲು ತೊಳ್ಕೊಳ್ಳಿ ಅಂತ. ರಾಜನ್ ಮುಖ ಕೈ ಕಾಲು ತೊಳ್ಕೊ ಅಂತ ಅವ್ರ ಹೆಂಡತಿ ಹೇಳಿ ಹೋಗಿರ್ತಾರೆ ರಾಜನಿಗೆ. ಆದ್ರೆ ರಾಜನ್ ಮುಖ ಕೈ ಕಾಲು ಏನ್ ತೊಳೆದಿಲ್ಲ, ಹಾಗೆ ನಿಂತಿದ್ದಾನೆ. ಇವರ ಹೆಂಡತಿ ಜಯ ಅವರಿಗೆ ಇವರ ಮೇಲೆ ಸಂಶಯ ಬರ್ತಾ ಇದೆ, ಏನೋ ಇವ್ರ ಕಡೆ ರಾಂಗ್ ಅನ್ಸ್ತಾ ಇದೆ ಅಂತ ಕೇಳ್ತಾರೆ. ಏನಾದ್ರೂ ಸಿಹಿ ಪದಾರ್ಥ ತಂದು ಕೊಡ್ಬೇಕಾ ನಿಮ್ಗೆ, ಸ್ವೀಟ್ಸ್ ತಿಂತೀರಾ ಅಂತ. ಖುಷಿಯಾಗಿದ್ದಾನೆ, ತುಂಬಾ ಖುಷಿಯಾಗಿದ್ದಾನೆ. ಕೆಳಗೆ ಒಂದೇ ಸಮಯ ಕುಂತು ಬಿಡ್ತಾನೆ. ಕೆಳಗೆ ಕುಂದಿರ್ತೀವಲ್ಲ ನಾವು, ಊಟ ಕೆಳಗೆ ಕುಂದಿರ್ತಾನೆ, ಕೈ ನೆಲದ ಮೇಲೆ ಬಡಿತಾ ಇದ್ದಾನೆ ಖುಷಿಯಿಂದ. ಅಂದ್ರೆ ಎಷ್ಟೋ ದಿನದಿಂದ ಏನ್ ತಿಂದಿಲ್ಲ, ಹಸಿವಾಗಿರ್ತಾರಲ್ಲ ಹಾಗೆ ಬಡಿತಾ ಇದ್ದಾನೆ, ಅರ್ಸ್ತಾ ಇದ್ದಾನೆ, ಬೇಗ ತಗೊಂಡ್ ಬಾ. ಇವರ ಹೆಂಡತಿಗೆ ಭಯ ಆಗತ್ತೆ. ಆಯ್ತು ತಗೊಂಡ್ ಬರ್ತೀನಿ ಅಂತ ಅಡಿಗೆ ಕೋಣೆಗೆ ಹೋಗ್ತಾರೆ. ಏನ್ ಮಾಡ್ತಾರೆ, ಸ್ವಲ್ಪ ಅನ್ನ ಸಾರು, ಸ್ವಲ್ಪ ಬೇಳೆ, ರೊಟ್ಟಿ ಇಟ್ಟು ತಗೊಂಡೋಗಿ ಮುಂದೆ ಕೊಡ್ತಾರೆ. ಒಂದೇ ಸಮನೆ ಬಿಸಾಕ್ಬಿಟ್ರು, ಬೇಡ ಇಲ್ಲ ಅಂತ ಅರ್ಸ್ತಾ ಇದ್ದಾನೆ. ಇವಾಗ 2 ಕೈ ನೆಲದ ಮೇಲೆ ಬಡಿತಾ ಇದ್ದಾನೆ. ಇವ್ರಿಗೆ ಕನ್ಫರ್ಮ್ ಆಯ್ತು, ಜಯ ಅವರಿಗೆ, ಇವರಿಗೆ ಏನೋ ಕಪ್ಪು ಶಕ್ತಿಯ ಪ್ರಭಾವ ಇದೆ ಇವರ ಮೇಲೆ ಅಂತ. ಆಯ್ತಾಯ್ತು ತಗೊಂಡ್ ಬರ್ತೀನ ಅಂತ ಜಯ ಅವರು ಒಳಗೆ ಹೋಗ್ತಾರೆ. ಹೆದರ್ತಾ ಇದ್ದಾರೆ, ಏನ್ ಮಾಡ್ಬೇಕು, ಯಾರು ಕೇಳಬೇಕು, ಇಂಥ ವಿಷಯದಲ್ಲಿ ನಮ್ಗೆ ಅನುಭವ ಇಲ್ಲ, ಯಾರ ಕಡೆ ಸಹಾಯ ಕೇಳೋದು ಅಂತ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ.
ಯಾಕಂದ್ರೆ ಮಕ್ಕಳು ಇದ್ದಾರೆ, ಮನೆಯಲ್ಲಿ ಮಲಗಿದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಮಕ್ಕಳಿಗೆ ಆಯ್ತಂದ್ರೆ ಏನ್ ಮಾಡೋದು ಅಂತ. ಒಂದ್ ದಿನ ಹಿಂದೆ ರಾಜನ್ ಅವರು ಸ್ವೀಟ್ಸ್ ತಂದಿರ್ತಾರೆ ಮನೆಗೆ. ಆ ಸ್ವೀಟ್ ಒಂದು ಪೀಸ್ ಉಳಿದಿದೆ. ಅದಕ್ಕೆ ಸ್ವಲ್ಪ ಇವರು ಬೆಲ್ಲ ಮತ್ತೆ ತುಪ್ಪ ಹಾಕಿ ಸ್ವಲ್ಪ ಉಂಡೆ ತರ ಮಾಡ್ತಾರೆ. ಉಂಡೆ ತರ ಮಾಡಿ ತಗೊಂಡೋಗಿ ರಾಜನ್ ಮುಂದೆ ಇಡ್ತಾರೆ. ರಾಜನ್ ಖುಷಿಯಾಗಿದ್ದಾನೆ, ತಗೊಂಡು ಆ ಉಂಡೆಯನ್ನು ತಿಂತಾನೆ. ತೃಪ್ತಿ ಆಗ್ತಿದೆ ಅವನಿಗೆ, ನಗ್ತಾ ಇದ್ದಾನೆ. ತಿಂದು ಅಲ್ಲೇ ನೆಲದ ಮೇಲೆ ಮಲ್ಕೋತಾನೆ. ಜಯ ಏನ್ ಮಾಡ್ಬೇಕಂತ ಇದು ಆಗ್ತಿಲ್ಲ. ರಾತ್ರಿ ಎಲ್ಲ ಅವ್ರು ಎದ್ದಿದ್ದಾರೆ. ಏನ್ ಮಾಡ್ಬೇಕು, ಯಾರಿಗೆ ಹೇಳ್ಬೇಕು, ಏನು ಅಂತ. ಹಾಗೆ ಜಯ ಅವರು ನಿದ್ದೆ ಹೋಗ್ತಾರೆ. ಬೆಳಿಗ್ಗೆ 6 ಗಂಟೆ ಆಗಿದೆ ಸುಮಾರು. ಆದ್ರೆ ರಾತ್ರಿ ಯಾವುದೇ ತೊಂದರೆ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿ ಎಲ್ಲರೂ ಮಲಗಿದ್ದಾರೆ. ಇವಾಗ ಬೆಳಿಗ್ಗೆ 6 ಗಂಟೆಗೆ ಜಯ ಅವರು ಎದ್ದು ನೋಡ್ತಾರೆ, ರಾಜನ್ ಅವರಿಲ್ಲ. ಆದ್ರೆ ಮುಂದೆ ಗೋಡೆಗೆ ನೋಡ್ತಾರೆ. ಆ ಗೋಡೆ ಮೇಲೆ ಎಲ್ಲ ಕೈ ಗುರುತುಗಳು ಇದ್ದಾವೆ. ಪೇಂಟ್ ಅಲ್ಲಿ ಕೈ ಇಟ್ಟು ಯಾರಾದ್ರೂ ಗೋಡೆ ಮೇಲೆ ಕೈ ಹಿಂಗಿಟ್ರೆ ಹೇಗಿರುತ್ತೆ ಕೈ ಗುರುತುಗಳು, ಹಾಗೆ ಗೋಡೆ ತುಂಬಾ ಇದೆ. ಅದು ಗೋಡೆ ಬಂದು ಇವರ ದೇವರ ಕೋಣೆದು ಗೋಡೆ. ಇವರ ದೇವರ ಕೋಣೆ ಎಷ್ಟಿದೆ, ಸಣ್ಣದು, ಅಂದ್ರೆ ತುಂಬಾ ಚಿಕ್ಕದು ದೇವರದು ಇದು ಇಟ್ಟಿದ್ದಾರೆ ಅಲ್ಲೇ. ಆದ್ರೆ ಹಿಂದೆಲ್ಲ ಕೈ ಗುರುತುಗಳು ಇದಾವೆ. ಇವ್ರಿಗೆ ಅರ್ಥ ಆಗ್ತಿರೋದು ಜಯ ಅವ್ರಿಗೆ, ಯಾಕೆ ಹೀಗ್ ಮಾಡಿದ್ದಾರೆ, ಏನ್ ಆಗಿದೆ ಇವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾರಿಗೆ ಸಹಾಯ ಕೇಳೋದು ಅಂತ ಇವ್ರಿಗೆ ಚಿಂತೆ. ಇವಾಗ ದೇವರ ಕೋಣೆಯ ಗೋಡೆಯ ಮೇಲೆಲ್ಲ ಕೈ ಗುರುತುಗಳು ಇವೆ. ಅಂದ್ರೆ ಆ ಕಪ್ಪು ಶಕ್ತಿ ತಾನು ಇಲ್ಲೇ ಇದ್ದೀನಿ, ಈ ಮನೆಯಲ್ಲೇ ವಾಸ ಇದ್ದೀನಿ ಅಂತ ತೋರಿಸ್ತಿದೆ. ಹಾಗೆ ದೇವರ ಕೋಣೆಯ ಗೋಡೆಯ ಮೇಲೇನೆ ಅದು ತನ್ನ ಇರುವಿಕೆಯನ್ನು ತೋರಿಸ್ತಿದೆ. ಅಂದ್ರೆ ದೇವರಿಗೆ ನಾನು ಭಯ ಪಡ್ತಿಲ್ಲ, ನಾನು ಇಲ್ಲೇ ಇದ್ದೀನಿ ಅಂತ ಒಂಥರ ದೇವರಿಗೆ ಏನಂತೀವಿ ನಾವು ಚಾಲೆಂಜ್ ಅಂತ ಹೇಳ್ತೀವಲ್ಲ, ಹಾಗೆ ದೇವರ ಮೇಲೆ ಚಾಲೆಂಜ್ ಮಾಡ್ತಾ ಇದೆ. ದೇವರು ಏನು ಮಾಡೋಕೆ ಆಗೋಲ್ಲ ಅಂತ. ಜಯ ಅವರು ಬೇಗ ಎದ್ದೇಳ್ತಾರೆ. ಎದ್ದು ಹೊರಗಡೆ ಹೋಗಿ ನೋಡ್ತಾರೆ, ಎಲ್ಲೂ ರಾಜನ್ ಕಾಣ್ತಾ ಇಲ್ಲ. ಅಂದ್ರೆ ಅವನು ಹೊರಗಡೆ ಹೋಗಿದ್ದಾನೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಒಂದು 4 ಮನೆ ಬಿಟ್ಟು ಒಬ್ರು ವಯಸ್ಸಾದವರು ಆಂಟಿ ಅವರು ಇರ್ತಾರೆ. ಅವ್ರಿಗೆ ಹೋಗಿ ಜಯ ಅವರು ಎಲ್ಲ ನಡೆದಿದ್ದ ಘಟನೆ ಎಲ್ಲ ಹೇಳ್ತಾರೆ. ಮನೆಯಲ್ಲಿ ಹಿಂಗಿಂಗ್ ಆಯ್ತು, ಹಿಂಗೆಲ್ಲ ವರ್ತಿಸ್ತಾ ಇದ್ದಾರೆ ಹೇಗೆ ಅಂತ. ಆ ಆಂಟಿ ಅವ್ರು ಹೇಳ್ತಾರೆ, ಇಲ್ಲ ನಾನು ಬೆಳಿಗ್ಗೆನೆ ರಾಜನ್ ಅವ್ರಿಗೆ ನೋಡಿದೆ, ಅವರು ಹೋಗ್ತಾ ಇದ್ರು. ನಾನು 2-3 ಸಾರಿ ಅವ್ರಿಗೆ ಕರೆದೆ, ರಾಜನ್ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳೋಣಂತ ಹಾಗೆ ಕರೆದೆ. ಆದ್ರೆ ಆತ ತಿರುಗಿ ನೋಡಿಲ್ಲ, ಹಾಗೆ ಹೋದ ಅಂತ. ಇವಾಗ ಜಯ ಅವ್ರು ಹೇಳ್ತಾರೆ, ಈ ವಿಷಯದಲ್ಲಿ ನೀವು ನನ್ಗೆ ಏನಾದ್ರೂ ಸಹಾಯ ಮಾಡಕ್ಕಾಗುತ್ತಾ ಅಂತ. ಆಂಟಿ ಅವರು ಒಂದ್ ಮಾತು ಹೇಳ್ತಾರೆ, ಆಗಲ್ಲಮ್ಮ, ನನ್ಗೆ ಕ್ಷಮಿಸ್ಬಿಡು ಅಂತ ಕೈ ಮುಗಿತಾರೆ. ಇಂಥ ವಿಷಯದಲ್ಲಿ ನನ್ಗೆ ಏನು ಅನುಭವ ಇಲ್ಲ, ನನ್ಗೆ ಏನು ಗೊತ್ತಿಲ್ಲ ಇದರಲ್ಲಿ, ನನಗೆ ಕ್ಷಮಿಸ್ಬಿಡು ಅಂತ ಕೈ ಮುಗಿತಾರೆ. ಅಂದ್ರೆ ಆಂಟಿ ಅವರು ಹೆದರ್ತಾ ಇದ್ದಾರೆ. ವೀಕ್ಷಕರೇ, ನಾವು ಯಾರಿಗಾದರೂ ಇಂಥ ವಿಷಯಗಳಲ್ಲಿ ಸಹಾಯವನ್ನು ಕೇಳಕ್ ಹೋದ್ರೆ ಜನ ಹೇಗೆ ವರ್ತಿಸ್ತಾರೆ? ಒಂದು, ನಮ್ಗೆ ತಮಾಷೆ ಮಾಡ್ತಾರೆ ಅವರು. ನೀನ್ ನೋಡಿದ್ಯಾ, ಭೂತ ನೋಡಿದ್ಯಾ, ಅದು ಹೇಗಿತ್ತು, ಎಲ್ಲಿದೆ ಅದು, ತೋರಿಸು ನನ್ಗೆ ಅಂತ ಹೇಳ್ತಾರೆ. ಇಲ್ಲ, ಸೆಕೆಂಡ್ ಅಂದ್ರೆ ಅಂತಾರೆ, ಇಲ್ಲಪ್ಪ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಇನ್ನೊಂದ್ಸರಿ ನೋಡೋಣ, ಏನಾದ್ರು ನಾನು ಸಹಾಯ ಮಾಡ್ತೀನಿ, ಕ್ಷಮಿಸ್ಬಿಡು ನನ್ಗೆ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿ ದೂರ ಸರ್ಕೊಂಡು ಹೋಗ್ತಾರೆ. 3ನೇ ಕ್ಯಾಟಗರಿ ಮನುಷ್ಯರು ಅಂದ್ರೆ ಅದು ತುಂಬಾ ರೇರ್. ಅವರು ಮುಂದೆ ಬಂದು ಸಹಾಯ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ, ಸಹಾಯ ಮಾಡ್ತಾರೆ. ಜಾಸ್ತಿ ಇರೋದು 1ನೇ ಕ್ಯಾಟಗರಿ, ತಮಾಷೆ ಮಾಡೋರು. 2, ಇಲ್ಲ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿ ಹೊರಟೋಗೋರು. ಅದೇ ಸಿಗೋದು ಜನ ಜಾಸ್ತಿ. 3ನೇ ಕ್ಯಾಟಗರಿ ತುಂಬಾ ರೇರ್ ಜನ. ಅಂತ ಜನ ಸಿಗೋದು ಕಷ್ಟನೇ. ಟೈಮ್ ಬಿದ್ದಾಗ ಸಹಾಯ ಮಾಡೋಕೆ ಮುಂದೆ ಬರೋರು ಬಹಳಷ್ಟು ಕಡಿಮೆ. ಜಯ ಅವ್ರಿಗೆ ಯಾರಿಂದಲೂ ಸಹಾಯ ಸಿಕ್ಕಿಲ್ಲ. ಇವಾಗ ಜಯ ಅವ್ರಿಗೆ ಬೇಜಾರಾಗುತ್ತೆ.
ಇಷ್ಟು ವರ್ಷದಿಂದ ಪರಿಚಯ ಇದ್ದಾರೆ ಜನ, ಆದ್ರೆ ಯಾರು ಮುಂದೆ ಬರ್ತಾ ಇಲ್ಲ. ಯಾರ ಮುಂದೆ ಹೇಳ್ಕೊಳ್ಳೋದು ಏನು ಅಂತ ಒಂದು ಅರ್ಥ ಆಗೋಲ್ಲ. ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಆ ಕೈ ಗುರುತುಗಳಿದಾವಲ್ಲ, ಆ ಕೈ ಗುರುತುಗಳಿಗೆ ಒರೆಸೋಣ ಅಂತ ನೀರು ತಗೊಂತಾರೆ. ಒರೆಸ್ತಾ ಇದ್ದಾರೆ. ಗೋಡೆಯ ಪೇಂಟ್ ಹೋಗ್ತಾ ಇದೆ, ಕಿತ್ತಿ ಹೋಗ್ತಾ ಇದೆ, ಆದ್ರೆ ಆ ಕೈ ಗುರುತುಗಳು ಹೋಗ್ತಾ ಇಲ್ಲ. ಎಷ್ಟು ಸಾರಿ ತೊಳೆದ್ರೂ ಆ ಗೋಡೆಯ ಪೇಂಟ್ ಕಿತ್ತು ಹೋಗ್ತಾ ಇದೆ, ಆದ್ರೆ ಆ ಕೈ ಗುರುತುಗಳು ಹಾಗೇ ಇದ್ದಾವೆ. ಆಯ್ತು ವೀಕ್ಷಕರೇ, ಇವಾಗ ಜಯ ಅವ್ರದ್ದು ಇಲ್ಲಿಗೆ ಹೇಳೋದು ಸ್ಟಾಪ್ ಮಾಡ್ತೀನಿ. ಇವಾಗ ರಾಜನ್ ಕಡೆ ಹೋಗೋಣ ಸ್ಟೋರಿಯಲ್ಲಿ. ರಾಜನ್ ಏನ್ ಮಾಡ್ತಾನೆ, ಸೀದಾ ಮತ್ತೆ ಅದೇ ಮನೆಗೆ ಹೋಗ್ತಾನೆ. ನಿನ್ನೆ ಬಿಟ್ಟು ಬಂದಿದ್ದಲ್ಲ, ಭಯ ಆಗ್ತಿದೆ ಅಂತ ಅದೇ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ತನ್ನ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ರಾಜನ್ ತನ್ನ ಕೆಲಸ ತಾನು ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಗುತ್ತಿಗೆದಾರರು ಅಲ್ಲಿ ಬರ್ತಾರೆ. ಬಂದು ರಾಜನ್ಗೆ ನೋಡ್ತಾರೆ. ಅರೆ ರಾಜನ್, ನೀವು ಬಂದ್ಬಿಟ್ಟಿರಲ್ಲ ಅಂತ ರಾಜನ್ ಹೇಳ್ತಾನೆ. ದಣಿ ಬಂದಿದ್ದೀನಿ ಅಂತ. ರಾಜನ್, ನಿಮ್ಗೆ ಮೆಚ್ಕೋಬೇಕ್ರಿ ನಿಮ್ ಧೈರ್ಯಕ್ಕೆ, ಇಷ್ಟೆಲ್ಲ ಆದ್ಮೇಲೂ ನೀವು ಬಂದಿದ್ದೀರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಾಜನ್ ಹೇಳ್ತಾನೆ, ದಣಿ ನೀವು ಬಂದಿರಲ್ಲ ದಣಿ ಅಂತ. ರೀ, ನಾನಂತೂ ಬಂದಿದ್ದೀನಿ, ಮತ್ತೆ ಏನ್ ಮಾಡೋದು, ಕೆಲಸ ಅಲ್ಲ ಅಂತ ಹೇಳ್ತಾನೆ. ದಣಿ, ಇವೆಲ್ಲ ನಾವು ವಿಷಯಗಳು ತಲೆಯಲ್ಲಿ ಇಟ್ಕೊಂಡು ಕುಂತ್ರೆ ನಮ್ಗೆ ಯಾರು ದುಡ್ದಾಕ್ತಾರ ದಣಿ, ನಾವೆಲ್ಲ ಹೊಟ್ಟೆ ಬಟ್ಟೆಗೆ ನಮ್ಗೆ ಏನು ಸಿಗೋಲ್ಲ, ಮತ್ತೆ ಇವಾಗ ಸಿಕ್ಕಿದೆ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕಲ್ಲ ದಣಿ ಅಂತ. ಹೌದ್ರಿ ರಾಜನ್, ನೀವು ಹೇಳೋದು ಕರೆಕ್ಟ್, ಆದ್ರೆ ಏನ್ ಮಾಡೋದು, ಮನೆ ಮಾಲೀಕರಿಗೆ ನಾವು ಎಷ್ಟು ಅರ್ಥ ಮಾಡಿ ಹೇಳಿದ್ರು ಅವರು ಅರ್ಥ ಆಗ್ತಿಲ್ಲ ಅವ್ರಿಗೆ. ಹೋಗ್ಲಿ ಬಿಡ್ರಿ ದಣಿ, ಇವಾಗ ಇದ್ದೀವಲ್ಲ, ನಾವೇ ಧೈರ್ಯದಿಂದ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ಹೌದ್ರಿ ರಾಜನ್, ನೀವು ಹೇಳಿದ್ ಕರೆಕ್ಟ್. ಹಾಗೆ ರಾಜನ್, ನಿನ್ನೆ ಕೆಲಸ ಮಾಡಕ್ ಬಂದಿದ್ದು ಯಾವ ಹುಡ್ಗನು ಇವಾಗ ಬಂದಿಲ್ಲ. ಹೊಸ ಹುಡುಗರಿಗೆ ಹೇಳಿದ್ದೀನಿ, ಮೂವರ್ಗೆ. ಅವ್ರು ಮೂವರು ಬರ್ತಾರೆ, ನಿಮ್ಗೆ ಅಸಿಸ್ಟ್ ಮಾಡ್ತಾರೆ, ಅಂದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ ಕೆಲಸದಲ್ಲಿ. ಆ ಹುಡುಗರಿಗೆ ಸ್ವಲ್ಪ ಹೇಳ್ಕೊಡಿ ಎಲ್ಲಿ ಏನೇನ್ ಮಾಡ್ಬೇಕಂತ. ದಣಿ, ಅಷ್ಟೇ ಮಾಡೋಣ ದಣಿ, ಆಯ್ತು ಇವತ್ತೆಲ್ಲ ಮುಗಿಸ್ಬಿಡೋಣ ದಣಿ, ಜಲ್ದಿ ಮಾಡಿ ಕೆಲಸ ಮುಗಿಸೋಣ. ಆ ಹೊಸ ಹುಡುಗರು ಬರ್ಲಿ ದಣಿ, ನಾನು ಏನಿದೆ ನಾನು ತೋರಿಸ್ಕೊಡ್ತೀನಿ ಅವ್ರಿಗೆ ಅಂದ್ರೆ. ಆಯ್ತ್ರಿ ಅಂತ ತಿರುಗಿ ಗುತ್ತಿಗೆದಾರರು ಕೆಳಗ್ ಬರೋಣ ಅಂತ ಮೆಟ್ಲ ಹತ್ರ ಬರ್ತಾರೆ. ನೋಡಿದ್ರೆ ರಾಜನ್ ಮೆಟ್ಲ ಹತ್ತ ಬರ್ತಾ ಇದ್ದಾನೆ ಹೊರಗಿಂದ. ಗುತ್ತಿಗೆದಾರರು ನೋಡ್ತಾರೆ. ರಾಜನ್ ಮೆಟ್ಲ ಹತ್ತ ಗುತ್ತಿಗೆದಾರ ಹತ್ರ ಬರ್ತಾನೆ. ಬಂದು ಹೇಳ್ತಾನೆ, ನಮಸ್ತೆ ದಣಿ ಅಂತ. ಗುತ್ತಿಗೆದಾರರು ಸುಮ್ಮನೆ ನೋಡ್ತಾ ಇದ್ದಾರೆ. ದಣಿ, ಏನ್ ಮಾಡೋದು ದಣಿ, ನಾನು ಬಡವರು, ನಾವು ಇವೆಲ್ಲ ಭೂತ ಪ್ರೇತ ಅಂತ ಹೆದರ್ಕೊಂಡು ಕುಂದ್ರೆ ನಮ್ಗೆ ದುಡ್ಡು ಹಾಕೋರು ಯಾರು ದಣಿ, ಹೊಟ್ಟೆಗೆ ಅನ್ನ ಇಲ್ಲದೆ ನಾವು ಸಾಯ್ಬೇಕಾಗುತ್ತೆ ದಣಿ. ಅದಕ್ಕೆ ಮತ್ತೆ ಕೆಲ್ಸಕ್ಕೆ ಬಂದಿದ್ದೀನಿ ದಣಿ, ಮತ್ತೆ ಏನ್ ಅನ್ಕೋಬೇಡ್ರಿ ದಣಿ ನೀವು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಗುತ್ತಿಗೆದಾರರಿಗೆ ಒಂದು ಮಾತು ಹೊರಗೆ ಬರ್ತಾ ಇಲ್ಲ ಬಾಯಿಂದ. ಯಾಕಂದ್ರೆ ಇಷ್ಟೊತ್ತವನು ಮಾತಾಡಿ ಬಂದಿದ್ದು ರಾಜನ್ ಹತ್ರ ಒಳಗಡೆ. ಇವಾಗ ಹೊರಗಡೆ ನೋಡಿದ್ರೆ ರಾಜನ್ ಮತ್ತೆ ಮೆಟ್ಲೇರಿ ಬಂದು ಹೇಳ್ತಾ ಇದ್ದಾನೆ. ಗುತ್ತಿಗೆದಾರರು ಸುಮ್ಮನೆ ನೋಡ್ತಾ ಇದ್ದಾರೆ ಇವನ ಮುಖ, ಏನ್ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ಇವಾಗ ಒಳಗಡೆ ಯಾರಿದ್ರು, ನಾನು ಹೊರಗಡೆ ಯಾರ ಜೊತೆ ಮಾತಾಡ್ತಿದ್ದೀನಿ, ಇವಾಗ ಎಲ್ಲ ಕನ್ಫ್ಯೂಸ್ ಆಗ್ತಿದೆ ಅವ್ರಿಗೆ. ಆದ್ರೆ ಗುತ್ತಿಗೆದಾರರು ಏನು ಹೇಳ್ತಾ ಇಲ್ಲ. ರಾಜನ್ ಹೇಳ್ತಾ ಇದ್ದಾನೆ, ದಣಿ ನಾನು ಹೋಗ್ಲಾ ಕೆಲಸ ಮಾಡೋಕೆ ಅಂತ ಹೇಳ್ತಾ ಇದ್ದಾನೆ. ಒಂದೊಂದ್ ಮೆಟ್ಲು ಮೇಲೆ ಹತ್ತಿ ಹಾಗೆ ಬರ್ತಾ ಇದ್ದಾನೆ. ಆದ್ರೆ ಗುತ್ತಿಗೆದಾರರಿಗೆ ಅಲ್ಲಿ ನಿಂದಕ್ಕೆ ಭಯ ಆಗ್ತಿದೆ. ಗಟ್ಟಿಯಾಗಿ ಮೆಟ್ಲು ಇಂದ ಹೀಗೆ ಹಿಂದೆ ಇದು ಬರುತ್ತಲ್ಲ, ಹಿಡ್ಕೊಂಡು ಇಳಿಯೋದು, ಮೆಟ್ಲು ಇಳಿತಾರಲ್ಲ ಮೇಲ್ಗಡೆ ಫ್ಲೋರ್ ಇಂದ ಕೆಳಗಡೆ, ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡು ಸ್ಲೋ ಆಗಿ ಇಳಿದು ಹೊರಗಡೆ ಹೋಗ್ತಾನೆ. ಆದ್ರೆ ರಾಜನ್ಗೆ ಏನ್ ಮಾತಾಡಕ್ ಹೋಗಲ್ಲ. ಇವಾಗ ಹೊರಗಡೆ ಡೋರ್ ಹತ್ರ ಬಂದು ನಿಂತಿದ್ದಾನೆ. ಅದು ಬಂಗ್ಲೋ ಅಲ್ಲ, ದೊಡ್ಡದು ಬಂಗ್ಲೋ, ಎಂಟ್ರೆನ್ಸ್ ಡೋರ್ ಇರುತ್ತಲ್ಲ, ಅಲ್ಲಿ ಬಂದು ನಿಂತಿದ್ದಾನೆ. ಹಿಂಗೆ ಬಗ್ಗಿ ಹಿಂದ್ಗಡೆ ನೋಡ್ತಾನೆ. ಮೆಟ್ಲ ಮೇಲೆ ರಾಜನ್ ಇದಾನ ಹೋಗಿದ್ದಾನ. ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ, ಎಲ್ಲ ಬೆಳೆದು ಬಿಟ್ಟಿದ್ದಾನೆ. ಗುತ್ತಿಗೆದಾರರು ಕರ್ಚಿಪ್ ತೆಗೆದು ಮುಖ ಒರೆಸ್ಕೊಂತ ಹೊರಗಡೆ ಹೋಗೋಣ ಅಂತ ಸ್ಟೆಪ್ ಇಡಕ್ಕೆ ನೋಡ್ತಾನೆ. ಅಲ್ಲಿ
ಕಾಂಪೌಂಡ್ ಡೋರ್ ಓಪನ್ ಮಾಡಿಕೊಂಡು ಒಳಗಡೆ ರಾಜನ್ ಬರ್ತಾ ಇದ್ದಾನೆ. ಗುತ್ತಿಗೆದಾರರು ನೋಡ್ತಾ ಇದ್ದಾರೆ. ರಾಜನ್ ಒಳಗಡೆ ಡೋರ್ ಓಪನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಜನ್ ಗೇಟ್ ತಕೊಂಡು ಅಂದ್ರೆ ಕಾಂಪೌಂಡ್ ಗೇಟ್ ತಕೊಂಡು ಒಳಗ್ ಬರ್ತಾ ಇದ್ದಾನೆ. ಅದನ್ನು ನೋಡಿ ಗುತ್ತಿಗೆದಾರರು ಒಂದೇ ಸಮನೆ ಜೋರಾಗಿ ಅರ್ಥ ಬಿಡ್ತಾರೆ. ನೋಡಿ ಭಯದಿಂದ ಅರ್ತಿ ಅಲ್ಲೇ ಕುಂತು ಅಳಕ್ ಸ್ಟಾರ್ಟ್ ಮಾಡ್ತಾರೆ. ನಾನು ಏನ್ ನೋಡ್ತೀನಿ, ನನ್ಗೆ ಏನ್ ನಂಬಕ್ ಆಗ್ತಿಲ್ಲ. ರಾಜನ್ ಓಡಿ ಬರ್ತಾನೆ. ದಣಿ ದಣಿ ಏನಾಯ್ತು ದಣಿ ಎದ್ದಳ್ರಿ ದಣಿ, ಏನಾಗಿತ್ತು ನಿಮ್ಗೆ? ಏನ್ ಹೇಳ್ತಾ ಇದ್ದಾನೆ ಗುತ್ತಿಗೆದಾರನು? ಜೈ ಶ್ರೀರಾಮ್ ಜೈ ಹನುಮಾನ್, ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ದೇವರ ಪಾಠ ಜಪಿಸ್ತಾ ಇದ್ದಾನೆ. ಅದನ್ನು ಕೇಳಿ ರಾಜನ್ ನಗೋಕ್ ಸ್ಟಾರ್ಟ್ ಮಾಡ್ತಾನೆ. ಜೋರಾಗಿ ನಗ್ತಾ ಇದ್ದಾನೆ. ಗುತ್ತಿಗೆದಾರ ತಲೆ ಬಗ್ಸಿ ಕುಂತಿದ್ದಾನೆ. ಅಂದ್ರೆ ಹಿಂಗ ತಲೆ ಬಗ್ಸ್ಕೊಂಡು ಗಟ್ಟಿಯಾಗಿ ತಲೆ ಕೆಳಗ್ ಬಗ್ಸಿ ಕುಂತಿದ್ದಾನೆ. ಅಂದ್ರೆ ತಲೆ ಎತ್ತಿ ನೋಡ್ತಾ ಇದ್ದಾನೆ. ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಜೋರಾಗಿ ರಾಜನ್ ನಗ್ತಾ ಇದ್ದಾನೆ. ವಿಚಿತ್ರವಾಗಿ ನಗ್ತಾ ಇದ್ದಾನೆ. ಅಂದ್ರೆ ಕರ್ಕಶದಿಂದ ನಗ್ತಾ ಇದ್ದಾನೆ. ಅಷ್ಟರಲ್ಲಿ ಕಾರಿಂದು ಹಾರ್ನ್ ಶಬ್ದ ಆಯಿತು ಹೊರಗಡೆ. ಇದ ಮಂತ್ರ ಪಾಠ ಮಾಡ್ತಾನೆ ಇದ್ದಾನೆ, ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ. ಅಷ್ಟರಲ್ಲಿ ಕಾರ್ ಡ್ರೈವರ್ ಕೆಳಗಿಳಿದು ಹೊರಗಡೆ ಕಾಂಪೌಂಡ್ ಡೋರ್ ಓಪನ್ ಮಾಡ್ತಾನೆ. ಕಾರ್ ಒಳಗೆ ತಗೊಂಡ್ ಬರ್ತಾನೆ. ಕಾಂಪೌಂಡ್ ಒಳಗೆ ತಗೊಂಡ್ ಬಂದು ಕಾರಲ್ಲಿ ಬಿಟ್ಟು ಕೆಳಗಿಳಿದು ಓಡಿ ಬರ್ತಾನೆ. ಗುತ್ತಿಗೆದಾರ ಹತ್ರ, ರೀ ಎದ್ದಾಡ್ರಿ, ಏನಾಗಿದ್ರಿ ನಿಮ್ಗೆ? ಏನಾಗಿದ್ರಿ? ಯಾಕ್ರಿ ಹಿಂಗಿದೀಗ ಅಳ್ತಾ ಇದ್ದೀರಾ? ಏನಾಗಿದೆ? ಮನೆ ಮಾಲೀಕರು ಬಂದಿದ್ದಾರೆ. ಅವರ ಧರ್ಮಪತ್ನಿಯವರು ಬಂದಿದ್ದಾರೆ. ಬಂದು ಮಾಲೀಕರು ಕೇಳ್ತಾರೆ, ಏನಾಯ್ತ್ರಿ ನಿಮ್ಗೆ? ಯಾಕ್ರಿ ಹಿಂಗ್ ಮಾಡ್ತಾ ಇದ್ದೀರಾ? ಎಲ್ಲಾ ವಿಷಯವನ್ನು ಹೇಳ್ತಾನೆ. ಇವಾಗ ನಡೆದಿದ್ದು 3 ಸರಿ ನಾನು ನೋಡಿದ್ದೀನಿ. ರಾಜನ್ ಅವ್ರಿಗೆ ಮಾತಾಡಿದ್ದೀನಿ. ಕ್ಷಮಿಸ್ಬಿಡ್ರಿ ಗಣಿ, ನನ್ನ ಕೈಲಿ ಆಗಲ್ಲ. ನಾನು ಸುಮ್ಮನೆ ಇಲ್ಲಿ ಬಂದಿದ್ದು ತಪ್ಪು ಮಾಡ್ದೆ. ಇವತ್ತು ನನ್ನ ಕೆಲ್ಸಕ್ಕೆ ಬರಬಾರ್ದಿತ್ತು ಇಲ್ಲಿ. ನಾನು ಮತ್ತೆ ಒಪ್ಕೊಂಡು ತಪ್ಪು ಮಾಡಿದ್ದೀನಿ, ಕ್ಷಮಿಸ್ಬಿಡ್ರಿ ಅಂತ ಮನೆ ಮಾಲೀಕರು ಹೇಳ್ತಾರೆ. ಯಾರೀ ರಾಜನ್? ಅವನು ಇಷ್ಟೆಲ್ಲ ತೊಂದರೆ ಆಗ್ತಿದ್ರೆ ಅವ್ನಿಗೆ ಯಾಕೆ ಕೆಲಸ ಇಟ್ಕಿದ್ರಿ ನೀವು? ಅವ್ನಿಗೆ ಹೊರಗೆ ಕಳ್ಸಿ, ಅವ್ನ ದುಡ್ಡು ಏನೈತೆ ಅದು ಕೊಟ್ಟು ಹೊರಗೆ ಕಳ್ಸ್ಬಿಡ್ರಿ. ಇಲ್ಲ ದಣಿ, ನನ್ನ ಕೈಲಿ ಆಗಲ್ಲ. ನನ್ಗೆ ಅವ್ನ ಮುಂದೆ ಹೋಗಕ್ಕೂ ಭಯ ಆಗ್ತಿದೆ. ಈ ಮನೇನೂ ಸರಿಗಿಲ್ಲ, ಆಗಲ್ಲ ಅಂತ ಮನೆ ಮಾಲೀಕರು ಹೇಳ್ತಾರೆ. ಹಿಂಗೆ ಇವಾಗ ನಾನು ಏನು ದುಡ್ಡು ಕೊಡ್ತಾ ಇದ್ದೆ, ಅದು ಡಬಲ್ ದುಡ್ಡು ಕೊಡ್ತೀನಿ. ನಾನು ಕೆಲಸ ಮಾಡಿ ಮುಗಿಸು. ನೀನು ಬೇರೆಯವ್ರ ಕೆಲಸದ ಕರ್ಕೊಂಡ್ ಬಾ, ಕೆಲಸ ಮಾಡಿಸು, ಮುಗಿಸು. ಯಾರು ರಾಜನ್ ಇದ್ದಾನೆ, ನಾನು ದುಡ್ಡು ಕೊಟ್ಟು ನಮ್ಗೆ ವಾಪಸ್ ಕಳ್ಸ್ಬಿಡ್ರಿ ಅಂತಂಗೆ. ಗೊತ್ತೇ ಯಾಕೆ ಇಟ್ಕೊಂಡು ಕುಂತೀರಿ? ಈಗ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಅವನಿಂದ ಗೊತ್ತಿದ್ರು ಮತ್ತೆ ಇಟ್ಕೊಂಡು ಯಾಕೆ ನೀವು ಏನು ಆಟ ಆಡ್ಕೊಂಡು ಕುಂತೀರಾ ಇಲ್ಲಿ? ನನಗೆ ಟೈಮ್ ಇಲ್ಲ. ನನಗೆ ಮುಂದಿನ ತಿಂಗಳೆಲ್ಲ ಮನೆ ಓಪನ್ ಮಾಡ್ಬೇಕು ನಾನು ಅಂತ ಹೇಳ್ತಾರೆ. ಗುತ್ತಿಗೆದಾರರಿಗೆ ಮನೆ ಮಾಲೀಕರು ಹೇಳ್ತಾರೆ, ರೀ ಯಾರ್ರೀ ರಾಜನ್? ಅವನು ಕರೀರಿ ಹೊರಗೆ, ದುಡ್ಡು ಕೊಟ್ಟು ಕಳ್ಸ್ರಿ ಅವನ್ಗೆ, ಹೋಗ್ರಿ ಕರ್ಕೊಂಡ್ ಬರ್ರಿ ಅಂತಾನೆ. ಗುತ್ತಿಗೆದಾರರು ಹೇಳ್ತಾರೆ, ಮಾಲೀಕರೇ ನಾನು ಕೈ ಮುಗಿತೀನಿ. ಈ ಮನೆ ಒಳಗೆ ನಾನು ಹೋಗಲ್ಲ. ಇದು ಮನೆ ಅಲ್ಲ, ಭೂತ್ ಬಂಗ್ಲೆ ಇದು ಅಷ್ಟೇ. ಎಲ್ಲಿ ಹೋದ್ರು ಏನೋ ಒಂದು ಇಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾರೋ ಒಬ್ರು ಇದಾರೋ ಇಲ್ಲೋ ಗೊತ್ತೇ ಆಗಲ್ಲ, ಹಾಗಿದೆ ಈ ಮನೆ. ರೀ ಹೋಗ್ರಿ ಕರ್ಕೊಂಡ್ ಬರ್ರಿ, ಯಾಕೆ ತರ್ತೀರಿ? ನಾವ್ ಇದೀವಲ್ಲ ಅಂತ. ತಣಿ ಕ್ಷಮಿಸ್ಬಿಟ್ರಿ ನನ್ಗೆ ಅಂತಾನೆ. ಅವಾಗ ಮನೆ ಮಾಲೀಕರು ಹೇಳ್ತಾರೆ ಡ್ರೈವರ್ಗೆ, ರೀ ನೀವು ಹೋಗ್ರಿ, ಗುತ್ತಿಗೆದಾರರ ಜೊತೆ ಹೋಗಿ ಅದು ಯಾರು ರಾಜನ್ ಇದಾರೆ ಕರ್ಕೊಂಡ್ ಬರ್ರಿ ಅಂತಾನೆ. ಗುತ್ತಿಗೆದಾರರು ಹೇಳ್ತಾರೆ, ನಾನು ಹೋಗಲ್ಲ. ನೀವು ಏನಾದ್ರು ಅನ್ಕೊಳ್ರಿ, ನಾನು ಹೋಗಲ್ಲ. ಬೇಕಾದ್ರೆ ಅವ್ರು ಹೋಗ್ಲಿ ಕರ್ಕೊಂಡ್ ಬರ್ರಿ. ಡ್ರೈವರ್, ನಾನು ಹೋಗಲ್ಲ ಅಂತಾನೆ. ಡ್ರೈವರ್ ಹೇಳ್ತಾರೆ, ಆಯ್ತು ನಾನು ಹೋಗಿ ಬರ್ತೀನಿ, ಕರ್ಕೊಂಡ್ ಬರ್ತೀನಿ ಅಂತ ಮಾಲೀಕರಿಗೆ ಹೇಳ್ತಾನೆ. ಆಯ್ತಂತ ಒಳಗೆ ಹೋಗ್ತಾರೆ. ಮೆಟ್ಲು ಹತ್ತಾ ಇರ್ತಾರೆ. ಡ್ರೈವರ್ ಮೆಟ್ಲು ಹತ್ತಾ ಇದ್ದಾರೆ. ಒಬ್ರು ಮುಂದೆ ಹೋಗ್ತಾರೆ ಪೇಂಟ್ ಬ್ರಷ್ ಹಿಡ್ಕೊಂಡು. ನೀವು ರಾಜನ್ನ ಅಂತ ಕೇಳ್ತಾರೆ. ಅಲ್ಲ ಅಂತ ತಲೆ ಅಲ್ಲಾಡಿಸಿ ಮುಂದೆ ಹೋಗ್ತಾನೆ. ಇನ್ನು ಮೇಲ್ಗಡೆ ಫ್ಲೋರ್ ಮುಡ್ತಾರೆ ಹೋಗಿ. ಇನ್ನೊಬ್ರು ಹೋಗ್ತಾರೆ ಪೇಂಟ್ ಬ್ರಷ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಕೇಳ್ತಾನೆ, ನೀವು ರಾಜನ್ನ ಅಂತ. ಅಲ್ಲ ಅಂತ ತಲೆ ಅಲ್ಲಾಡಿಸಿ ಹೋಗ್ಬಿಡ್ತಾರೆ. ಮೇಲ್ಗಡೆಯಿಂದ ಬಂದು ಡ್ರೈವರ್ ಕೆಳಗಡೆ ನೋಡ್ತಾ ಇದ್ದಾರೆ ಮಾಲೀಕರಿಗೆ. ಮಾಲೀಕರು ಕೇಳ್ತಾರೆ, ಏನ್ರಿ ಸಿಕ್ಕಿದ್ರೇನ್ರಿ ರಾಜನ್ ಅಲ್ಲಿ ಕೆಲಸ ಮಾಡ್ತಿದಾರಂತಲ್ಲ ಅಂತ. ಡ್ರೈವರ್ ಹೇಳ್ತಾರೆ, ಇಲ್ಲಿ ಯಾರು ಇಲ್ಲ, ಇಲ್ಲಿ ಫ್ಲೋರ್ ಎಲ್ಲ ಖಾಲಿದೆ ದಣಿ ಅಂತ. ಮಾಲೀಕರು ಹೇಳ್ತಾರೆ, ಸರಿಯಾಗಿ ನೋಡ್ರಿ ಅಲ್ಲಿ ಅಲ್ಲೇ ಕೆಲಸ ಮಾಡ್ತಿದಾರಂತೆ, ನೀವು ಇಲ್ಲ ಅಂತಿದ್ರಲ್ಲ ಅಂತ. ದಣಿ ಯಾರು ಇಲ್ಲ ಇಲ್ಲಿ, ಎಲ್ಲ ಫ್ಲೋರ್ ಎಲ್ಲ ಖಾಲಿ ಇದೆ, ಯಾರು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಅಂತ.
ಇಲ್ಲಿಂದ ಗುತ್ತಿಗೆದಾರರು ಕೆಳಗಿಂದ ಕೈ ತೋರಿಸ್ತಾ ಇದ್ದಾರೆ. ನಿಮ್ ಬಗ್ಲಿಗೆ ನಿಂತಿದ್ದವ್ರು ಇದ್ದಾರಲ್ಲ ಅವರೇ ರಾಜನ್, ತಿರುಗಿ ನೋಡ್ರಿ ಹಿಂದ್ಗಡೆನೆ ಇದ್ದಾರಲ್ಲ ರಾಜನ್ ಅಂತ ಕೈಯಿಂದ ತೋರಿಸ್ತಾರೆ. ಆದ್ರೆ ವಾಯ್ಸ್ ಹೊರಗ್ ಬರ್ತಾ ಇಲ್ಲ, ಬಾಯಿಂದ ಶಬ್ದ ಹೊರಗ್ ಬರ್ತಾ ಇಲ್ಲ. ಇವ್ರ ಗಂಟ್ಲು ಹಿಡ್ಕೊಂಡಾಗ ಆಗಿದೆ. ಹೇಳಕ್ ಅರ್ಸಕ್ ಹೋಗ್ತಿದ್ದಾರೆ, ಆಗ್ತಾ ಇಲ್ಲ ಇವ್ರಿಗೆ. ನಿಮ್ ಹಿಂದ್ಗಡೆನೆ ನಿಂತಿದ್ದಾರೆ ಅವರೇ ರಾಜನ್ ಅಂತ ಹೇಳೋಕೆ ಕೈ ತೋರಿಸ್ತಾ ಇದ್ದಾರೆ, ಆದ್ರೆ ವಾಯ್ಸ್ ಹೊರಗ್ ಬರ್ತಾ ಇಲ್ಲ. ಗುತ್ತಿಗೆದಾರರಿಗೆ, ಮನೆ ಮಾಲೀಕರು ಗುತ್ತಿಗೆದಾರರಿಗೆ ನೋಡ್ತಾರೆ. ಯಾಕೆ ಇವ್ರು ರೀ ಏನಾಗಿದೆ ನಿಮ್ಗೆ ಸರಿಗೆ ಹೇಳ್ರಿ ಏನಂತ ಕೈ ಮಾಡ್ತಾ ಇದ್ದಾನೆ ಅಷ್ಟೇ. ಗುತ್ತಿಗೆದಾರ ಹಿಂಗ್ ಕೈ ತೋರಿಸ್ತಾ ಇದ್ದಾನೆ. ಏನ್ ಸರಿಯಾಗಿ ಹೇಳ್ರಿ ಅಂದ್ರೆ ವಾಯ್ಸ್ ನನ್ ಕಿವಾಗ ಹೇಳ್ರಿ ಏನಂತ. ನಿಮ್ ಡ್ರೈವರ್ ಬಲ್ಗಡೆ ನಿಂತಿದ್ದಾರಲ್ಲ ಅವರೇ ರಾಜನ್ ಅಂತ ಮಾಲೀಕರು ಹೇಳ್ತಾರೆ ಡ್ರೈವರ್ಗೆ. ರೀ ಸರಿಯಾಗಿ ನೋಡ್ರಿ, ನಿಮ್ ಬಲ್ಗಡೆ ನಿಂತಿದ್ದಾರ ಅಂತ ನೋಡ್ರಿ, ಅವರೇ ರಾಜನ್ ಅಂತ ನೋಡ್ರಿ ಅಂತ. ಡ್ರೈವರ್ ನೋಡ್ತಾರೆ ತಿರುಗಿ, ದಣಿ ಇಲ್ಲಿ ಯಾರಿಲ್ಲ, ಇಲ್ಲಿ ಖಾಲಿ ಇದೆ, ಯಾರು ನನ್ಗೆ ಕಾಣ್ತಾ ಇಲ್ಲ ಇಲ್ಲಿ ಅಂತ ಮಾಲೀಕರಿಗೆ ಹೇಳ್ತಾರೆ. ಮತ್ತೆ ಗುತ್ತಿಗೆದಾರರಿಗೆ ನೋಡ್ತಾರೆ ಮಾಲೀಕರು, ಅದೇ ತೋರಿಸ್ತಾ ಇದ್ದಾನೆ ಕೈ, ಬಲ್ಗಡೆ ಇದ್ದಾನೆ ನೋಡು ಅಂತ. ಮತ್ತೆ ಡ್ರೈವರ್ಗೆ ಹೇಳ್ತಾರೆ ಮಾಲೀಕರು, ರೀ ನೋಡ್ರಿ ಸರಿಯಾಗಿ ಅಲ್ಲೇ ನಿಂತಿದಾರ ಅಂತ ಇವ್ರು ಹೇಳ್ತಿದ್ದಾರೆ, ನೀವು ಇಲ್ಲ ಅಂತ ಹೇಳ್ತಿದ್ದೀರಾ, ಸರಿಯಾಗಿ ನೋಡ್ಕೊಂಡು ಬರ್ರಿ ಅಂತ. ಡ್ರೈವರ್ ಹೇಳ್ತಾನೆ, ಯಾರು ಇಲ್ಲ ದಣಿ ಇಲ್ಲಿ, ಅದೊಂದು ಮಾನಸಿಕತೆ ಏನು ಅಂದ್ರೆ ಅದೊಂದು ಮೆಂಟಲ್ ಸ್ಟೇಬಿಲಿಟಿ ಇಲ್ಲ ನಮ್ಗೆ ಅನ್ಸುತ್ತೆ ಗುತ್ತಿಗೆದಾರರಿಗೆ ಅಂತ ಹೇಳ್ತಾನೆ. ಡ್ರೈವರ್ ಮತ್ತೆ ಫ್ಲೋರ್ ಎಲ್ಲ ಚೆಕ್ ಮಾಡ್ತಾರೆ. ಒಳಗೆ ಹೋಗಿ ಮನ್ಸಲ್ಲಿ ಹೇಳ್ಕೊಂತಾರೆ, ಈ ಗುತ್ತಿಗೆದಾರರಿಗೆ ಏನಾಗಿದೆ ಏನೋ, ಅವ್ರಿಗೆ ಮಾನಸಿಕತೆ ಎಲ್ಲ ಹಾಳಾಗಿದ್ದಂಗಿದೆ, ಮೆಂಟಲ್ ಸ್ಟೇಬಿಲಿಟಿ ಹೋಗಿದೆ ಅವ್ರು, ಅವ್ರಿಗೆ ಏನೋ ಕಾಣ್ತಾ ಇದೆ, ಇಲ್ಲಿ ಯಾರು ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಏನಾಗಿದೆ ಏನೋ ಬೈಕ್ ಕೆಳಗಿಳಿತಾರೆ. ಬಂದು ಮಾಲೀಕರಿಗೆ ಹೇಳ್ತಾರೆ, ಯಾರಿಲ್ಲ ದಣಿಯಲ್ಲಿ, ಯಾರು ಕೆಲಸ ಮಾಡ್ತಿಲ್ಲ, ಇವ್ರು ನೋಡಿದಾಗ ಯಾರು ಇದಾರಂತ ಹೇಳ್ತಿದ್ದಾರೆ, ಯಾರಿಲ್ಲ ಅಲ್ಲಿ, ನಾನೆಲ್ಲ ನೋಡಿದ್ದೀನಿ ಅಂತ ಮಾಲೀಕರು ಹೇಳ್ತಾರೆ. ಆಯ್ತ್ರಿ, ನೀವು ಇವತ್ತು ಏನೈತೆ ಪೇಮೆಂಟ್ ತಗೊಂಡು ಹೋಗ್ಬಿಡ್ರಿ ಅಂತ ಗುತ್ತಿಗೆದಾರರಿಗೆ ಹೇಳ್ತಾರೆ. ಪೇಮೆಂಟ್ ತಗೊಂಡು ಹೋಗ್ಬಿಡಿ, ನಾಳಿಂದ ನೀವು ಕೆಲ್ಸಕ್ಕೆ ಬರೋದ್ ಬೇಕಾಗಿಲ್ಲ. ಹಾಗೆ ಯಾರನ್ನ ಅದು ಬಿಲ್ಡಿಂಗ್ ಒಳಗೆ ಕೆಲಸಕ್ಕೆ ಪ್ರಮೋದ್ ಅವ್ರು ಇವ್ರಂತ ರಾಜನ್ ಅಂತ ಯಾರನ್ನ ಬಂದ್ರೆ ಅವ್ರಿಗೆ ಅವ್ರದ್ದು ದುಡ್ಡು ಏನೈತೆ ಪೇಮೆಂಟ್ ಕೊಟ್ಟು ಅವ್ರಿಗೇನು ಕಳ್ಸ್ಬಿಡ್ರಿ, ಬರೋದ್ ಬೇಕಾಗಿಲ್ಲ, ನಾಳೆ ಬೇರೆಯವ್ರಿಗೆ ಕರಿತೀನಿ ಕೆಲಸಕ್ಕೆ. ಆಯ್ತಂತ ಹೇಳ್ತಾನೆ ಗುತ್ತಿಗೆದಾರ. ಆಯ್ತಾನೆ ಅಂತ ಅಷ್ಟು ಒಳಗೆ ಕಾಂಪೌಂಡ್ ಗೇಟ್ ತಕ್ಕೊಂಡು ರಾಜನ್ ಒಳಗ್ ಬರ್ತಾ ಇದ್ದಾರೆ. ಇದನ್ನು ಅಲ್ಲಿ ಇದ್ದವರು ಡ್ರೈವರು, ಆಮೇಲೆ ಮಾಲೀಕರು, ಮನೆ ಮಾಲೀಕರು, ಗುತ್ತಿಗೆದಾರರು, ಆಮೇಲೆ ಮಾಲೀಕರ ಧರ್ಮಪತ್ನಿ 4 ಜನ ನೋಡ್ತಾ ಇದ್ದಾರೆ. ರಾಜನ್ ಒಳಗ್ ಬರ್ತಾ ಇದ್ದಾನೆ ಕೆಲಸಕ್ಕೆ. ರಾಜನ್ ಕಾಂಪೌಂಡ್ ಗೇಟ್ ಓಪನ್ ಮಾಡ್ಕೊಂಡು ಒಳಗ್ ಬರ್ತಾನೆ. ಅಲ್ಲಿ ಮಾಲೀಕರಿದ್ದಾರೆ, ಮಾಲೀಕರು, ಧರ್ಮಪತ್ನಿ, ಡ್ರೈವರ್ ಇದ್ದಾರೆ, ಮತ್ತೆ ಗುತ್ತಿಗೆದಾರರಿದ್ದಾರೆ. ಗುತ್ತಿಗೆದಾರರು ರಾಜನ್ಗೆ ನೋಡ್ತಾರೆ. ನೋಡಿ ಭಯಭೀತರಾಗಿ ಮೂರ್ಛೆ ಹೋಗ್ತಾರೆ. ಡ್ರೈವರ್ ಸ್ವಲ್ಪ ನೀರು ತಗೊಂಡು ಬಂದು ಅವ್ರ ಮುಖದ ಮೇಲೆ ಸಿಂಪಡಿಸ್ತಾರೆ ಗುತ್ತಿಗೆದಾರರಿಗೆ. ಅವ್ರು ಎದ್ದೇಳ್ತಾರೆ ಗುತ್ತಿಗೆದಾರರು. ಅವ್ರಿಗೆ ಯಾವ್ದು ಅರ್ಥ ಆಗ್ತಾ ಇಲ್ಲ. ಒಳಗೆ ನಾನು ಮಾತಾಡಿದ್ದು ಯಾರ ಜೊತೆ, ಇಲ್ಲಿ ಮೊದಲು ಕೆಲಸ ಬಂದು ಮಾಡ್ತಿದ್ದ ಅವನು ಯಾರು, ಬೆಳಗಿಂದ ನಾನು ಯಾರ ಜೊತೆ ಅಷ್ಟು ಮಾತಾಡಿದ್ದೀನಿ, 3 ಸಾರಿ ಕಂಡಿದ್ದಾರೆ ರಾಜನ್. 3ವರೆಗೂ ನಾನು ಮಾತಾಡಿದ್ದೀನಿ, ಯಾರು ನಿಜ ಯಾರು ಸುಳ್ಳು ಅರ್ಥ ಆಗ್ತಿಲ್ಲ. ಅವಾಗ ರಾಜನ್ ಬಂದು ಮನೆ ಮಾಲೀಕರ ಹತ್ರ ಹೇಳ್ತಾನೆ, ದಣಿ ಮತ್ತೆ ನಾನು ಇಲ್ಲಿ ಕೆಲಸ ಮಾಡ್ಬೇಕಂತ ಬಂದಿದ್ದೀನಿ, ನಾನು ಕೆಲಸ ತಗೊಳ್ರಿ, ನನಗೆ ಕ್ಷಮಿಸ್ಬಿಡ್ರಿ, ನನಗೆ ನಿನ್ನೆ ನಾನು ಏನೇನ್ ಮಾತಾಡಿದ್ದೆ ಅದಕ್ಕೆ. ಮಾಲೀಕರು ಹೇಳ್ತಾರೆ, ಆಯ್ತ್ರಿ ಕೆಲಸ ಮಾಡಕ್ಕೆ ನಾನು ನಿಮ್ಗೆ ಪರ್ಮಿಷನ್ ಕೊಡ್ತೀನಿ, ಮಾಡ್ರಂತೆ ನಿಮ್ ಕೆಲಸ ಏನೈತೆ ಅದು ಗುತ್ತಿಗೆದಾರರ ಹತ್ರ ಮಾತಾಡ್ರಿ. ಗುತ್ತಿಗೆದಾರರ ಹತ್ರ ಕೊಡ್ತಾನೆ. ಹತ್ರ ಬಂದು, ದಡಿ ನಾನು ಕೆಲ್ಸಕ್ಕೆ ಹೋಗ್ಬೋದಾ, ಮಾಡ್ಬೋದಾ? ಗುತ್ತಿಗೆದಾರ ಹೇಳ್ತಾನೆ, ಆಯ್ತು ರಾಜನ್ ನೀವು ಕೆಲ್ಸಕ್ಕೆ ಮಾಡ್ರಂತೆ, ಒಂದ್ ನಿಮಿಷ ತಡ್ರಿ, ಹುಡುಗ ಬರ್ತಾನೆ, ಇನ್ನೊಬ್ಬನ ಹುಡುಗ ಬರ್ತಾನೆ, ಯಾಕಂದ್ರೆ ನೀವು ಕೆಲಸ ಮಾಡ್ತಿರಲ್ಲ
ಕೆಲಸ ಮಾಡ್ತಿರಲ್ಲ ಅದರದು ಕೈ ಗುರುತುಗಳು ಬೀಳ್ತಾವಲ್ಲ, ಅದು ನಿಜಾನ ಸುಳ್ಳ ಅಂತ ಹೇಳೋಕೆ ಇನ್ನೊಬ್ಬನ ಹುಡುಗ ಇರಬೇಕು. ಆಮೇಲೆ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಅವು ಕೈ ಗುರುತುಗಳು ಹೋಗಿಲ್ಲ ಅಂದ್ರೆ ಅದು ಆ ಹುಡುಗ ಬ್ರಷ್ ಮಾಡಿ ಕೇರ್ ಮಾಡ್ತಾನೆ. ಅದಕ್ಕೆ ಆ ಹುಡುಗ ಬರ್ಲಿ, ಹಿಂಗೆ ಕಳಿಸ್ತೀನಿ ನಾನು ಕೆಲಸಕ್ಕೆ. ಯಾಕಂದ್ರೆ ಇನ್ನೂ ಗುತ್ತಿಗೆದಾರರಿಗೆ ನಂಬಕ್ಕಾಗ್ತಿಲ್ಲ. ಇವಾಗ ನಾನು ಮಾತಾಡ್ತಿರೋದು ನಿಜಾನ ಸುಳ್ಳ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಒಂದು ಹೊಸ ಹುಡುಗ ಪೇಂಟಿಂಗ್ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ರಾಜನ್ ಜೊತೆ ಹೋಗ್ತಾನೆ ಕೆಲಸ ಮಾಡೋಕ್ಕೆ. ಆ ಹುಡುಗ ಕೆಳಗೆ ನಿಂತಿದ್ದಾನೆ. ರಾಜನ್ ರೂಮಲ್ಲಿ ಗೋಡೆಗೆ ಬ್ರಷ್ ಮಾಡ್ತಾ ಇದ್ದಾನೆ ಕಲರ್. ಒಂದು 10-15 ನಿಮಿಷ ಆಗಿರ್ಬೋದು. ರಾಜನ್ ಕೆಳಗಿಳಿತಾನೆ. ಪೇಂಟ್ ಬ್ರಷ್ ಕೆಳಗಿಟ್ಟು ಪೇಂಟ್ ಡಬ್ಬೆಯಲ್ಲಿ 2 ಕೈಗಳನ್ನು ಹಾಕಿ ಗೋಡೆಗಳ ಮೇಲೆ ಕೈ ಗುರುತುಗಳು ಮಾಡ್ತಾ ಇದ್ದಾನೆ. ನಗ್ತಾ ಇದ್ದಾನೆ ಇವಾಗ ಜೋರಾಗಿ. ಈ ಕೆಳಗಿದ್ದಿದ್ದ ಹುಡುಗ ನೋಡ್ತಾನೆ. ಅಣ್ಣ ಏನು ಮಾಡ್ತಿದ್ದೀರಾ ನೀವು? ಎಲ್ಲ ಗೋಡೆ ಯಾಕೆ ಕೆಡಿಸ್ತಾ ಇದ್ದೀರಣ್ಣ ಅಂತ ಹೇಳ್ತಾನೆ. ಅವನು ಸುಮ್ಮನೆ ನಗ್ತಾ ಇದ್ದಾನೆ. ಅಣ್ಣ ನೀವು ಹೀಗೆ ಮಾಡ್ತಾ ಇದ್ರೆ ನೋಡ್ರಿ, ನಾನು ಹೋಗಿ ಇವ್ರಿಗೆ ಗುತ್ತಿಗೆದಾರರಿಗೆ ಹೇಳ್ತೀನಿ, ಮತ್ತೆ ಅವ್ರ ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ. ಹಂಗೆ ಮಾಡಬೇಡ್ರಿ, ಮಾಲೀಕರಿಗೆ ಗೊತ್ತಾದ್ರೆ ನಮ್ಮ ಇಬ್ಬರಿಗೆ ಕೆಲಸದಿಂದ ತೆಗ್ದಾಕ್ಬಿಡ್ತಾರಣ್ಣ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಣ್ಣ ಅಂತ ಅರ್ಸ್ತಾನೆ. ಆದರೆ ಇವನು ಕೇಳ್ತಾ ಇಲ್ಲ. ಹೋಗ್ತಾ ಇದ್ದಾನೆ, ಕೈ ಗುರುತುಗಳು ಗೋಡೆಗಳಿಗೆಲ್ಲ ಹಚ್ತಾ ಇದ್ದಾನೆ. ಅವ್ರಿಗೆ ಅಣ್ಣ ತಡ್ರಿ, ನಾನು ಕರ್ಕೊಂಡು ಬರ್ತೀನಿ ತಡ್ರಿ ಅವ್ರ ಗುತ್ತಿಗೆದಾರರಿಗೆ ಅಂತ ಹೇಳಿ ಹೊರಗಡೆ ಓಡೋಗ್ತಾನೆ. ಓಡುವಾಗ ಮುಂಚೆ ರಾಜನ್ ಮುಖ ಇವನು ನೋಡಿದ್ದ ಹುಡುಗ. ರಾಜನ್ ಗೋಡೆ ಕಡೆ ಮುಖ ಮಾಡಿದ್ದಲ್ಲ, ನೋಡಿದ್ದ. ಆದರೆ ರಾಜನ್ ಕಣ್ಣುಗಳು ವೈಟ್ ಆಗ್ತಾ ಇದೆ. ಹಲ್ಲು ಕಡಿತಾ ಇದ್ದಾನೆ ರಾಜನ್. ಕಟ್ 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 ಅಂತ ನಾವು ಹಲ್ಲು ಸಿಟ್ಟು ಬಂದ್ರೆ ನಾವು ಕಿಟಿ ಮಾಡ್ತೀವಿ ನೋಡ್ರಿ, ಹಲ್ಲು ಹಾಗೆ ಕಡಿತಾ ಇದ್ದಾನೆ. ಆ ಹುಡುಗ ನೋಡಿದ, ಇವನಿಗೆ ಏನೋ ಪ್ರಾಬ್ಲಮ್ ಇದ್ದಂಗಿದೆ ಅಂತ ಹೇಳಿ ಹೊರಗಡೆ ಓಡೋಗ್ತಾನೆ. ಓಡಿ ಹೋಗಿ ಸೀದಾ ಹೋಗಿ ಮಾಲೀಕರ ಕಾಲು ಕೆಳಗೆ ಬಿಡ್ತಾನೆ. ಹೋಗಿ ಮಾಲೀಕರೇ ಹಿಂಗಾಗ್ತಾ ಇದೆ ಒಳಗಡೆ ನೋಡ್ರಿ, ಅವ್ನು ರಾಜನ್ ಹೆಂಗ್ ಮಾಡ್ತಾ ಇದ್ದಾನೆ, ಒಂಥರ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾನೆ. ತಾನೇ ಕೈ ಗುರುತುಗಳು ಮಾಡ್ತಾ ಇದ್ದಾನೆ ಗೋಡೆಗಳ ಮೇಲೆ ಎಲ್ಲ. ಇದು ಯಾರೋ ಬೇರೆಯವ್ರು ಮಾಡಿದ್ದು, ಅವ್ರು ಮಾಡಿದ್ದು ಅಂತ ಹೇಳ್ತಿತ್ತಲ್ಲ ನೋಡ್ರಿ, ಇವಾಗ ಅವನೇ ತಾನೇ ಮಾಡ್ತಾ ಇದ್ದಾನೆ ನೋಡ್ರಿ ಅಂತ ಹೇಳ್ತಾನೆ. ಮಾಲೀಕರು ಹೇಳ್ತಾರೆ, ನನ್ಗೆ ಗೊತ್ತಿತ್ತು ಇವನೇ ಡ್ರಾಮಾ ಮಾಡ್ತಿರೋದು ಅಂತ. ಅದು ಯಾರು ದೆವ್ವ ಐತೆ ಭೂತ ಐತೆ ಅಂತ ನನ್ನ ಮನೆ ಮೇಲೆ ಹೆಸರು ಕೆಡಿಸ್ತಾ ಇದ್ರಿ ನೋಡ್ರಿ ಅಂತ ಗುತ್ತಿಗೆದಾರರಿಗೆ ಹೇಳ್ತಾನೆ. ಗುತ್ತಿಗೆದಾರ ಹೇಳ್ತಾರೆ, ಇಲ್ಲ ಇಲ್ಲ ಮಾಲೀಕರೇ, ಹಿಂಗಾಗಿತ್ತು. ಮೊದಲು ನಾನು ಕೇಳಿಸಿತ್ತು, ನನಗೆ ಸೌಂಡ್ ಕೇಳಿಸಿತ್ತು, ಯಾರೋ ರಾಜನ್ ಅಂತ ಅರಿಸಿದ್ದು ಸೌಂಡು ಕೇಳಿಸಿತ್ತು, ಚೆನ್ನಾಗಿ ಕೇಳಿತ್ತು, ಆದರೆ ಯಾರಿದ್ದಿಲ್ಲ ಅಂತ. ಇಲ್ರಿ ಇವೆಲ್ಲ ನಾಟಕ ರೀ ಇವೆಲ್ಲ ಅಂತ. ಮೊದಲು ಹೋಗ್ರಿ ಅವ್ನಿಗೆ ಹೊರಗೆ ಕರ್ಕೊಂಡು ಬಂದು ಅವ್ನ ಪೇಮೆಂಟ್ ಏನೈತೆ ಮಾಡಿ ಕಳಿಸ್ಬಿಡ್ರಿ ಅಂತ. ಒಳಗಡೆ 3-4 ಜನ ಹೋಗ್ತಾರೆ. ಹೋಗಿ ನೋಡ್ತಾರೆ, ರಾಜನ್ ಕೆಳಗಡೆ ಕುಂತಿದ್ದಾನೆ, ಅಳ್ತಾ ಇದ್ದಾನೆ. ನೋಡ್ರಿ ದಣಿ, ನೋಡ್ರಿ ಇದೆಲ್ಲ ಗೋಡೆ ಯಾರು ಕೆಡಿಸ್ಬಿಟ್ಟಾರ ನೋಡ್ರಿ, ನಾನೆಲ್ಲ ಇಷ್ಟು ಕಷ್ಟಪಟ್ಟು ನಾನು ಪೇಂಟ್ ಮಾಡಿದ್ದೀನಿ, ಗೋಡೆಗಳಿಗೆಲ್ಲ ನೋಡ್ರಿ ಎಷ್ಟು ಕೆಡಿಸ್ಬಿಟ್ಟಾರ ನೋಡ್ರಿ ಮತ್ತೆ ಅಂತ ಅಳ್ತಾ ಇದ್ದಾನೆ. ನನಗೆ ಯಾಕೋ ಕೆಲಸ ಮಾಡೋಕ್ಕೆ ಕೊಡ್ತಾ ಇಲ್ಲ ದಣಿ ಅಂತ. ಅಷ್ಟರಲ್ಲಿ ಮಾಲೀಕರು ಬರ್ತಾರೆ ಅಲ್ಲಿಗೆ. ಹೌದ್ರಾ, ಆಯ್ತು ಬಿಡ್ರಿ, ನಾವು ಸರಿ ಮಾಡಿಸ್ತೀವಿ ಬಿಡ್ರಿ, ಒಂದು ಕೆಲಸ ಮಾಡಿರಿ, ನೀವು ನಿಮ್ಮ ಪೇಮೆಂಟ್ ಏನೈತೆ ತೊಗೊಂಡು ಹೋಗ್ಬಿಡ್ರಿ ಅಂತ. ಇಲ್ಲ ಇವೆಲ್ಲ ಸರಿಗೆ ಮಾಡ್ಬೇಕು, ನಾನು ಇನ್ನು ಎಲ್ಲ ಹಾಗೆ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಅಂದರೆ, ಏನು ಪರವಾಗಿಲ್ಲ ಬಿಡ್ರಿ, ನಾನು ಬೇರೆಯವ್ರಿಗೆ ಹೇಳಿ ನಾನು ಮಾಡಿಸ್ತೀನಂತೆ. ನಿಮ್ದು ಏನೈತೆ ನೀವು ದುಡ್ಡು ತೊಗೊಂಡು ರಾಜನ್ ನೀವು ಹೋಗ್ರಿ, ಮನೆಗೆ ಹೋಗ್ರಿ, ನಾ ಎಲ್ಲ ಸರಿ ಮಾಡಿಸ್ತೀನಿ. ಬೇರೆಯವ್ರಿಗೆ ಹೇಳಿ, ಯಾರೋ ತಪ್ಪು ಮಾಡಿಬಿಡಾರೆ, ಎಲ್ಲ ನೀವು ಮಾಡಿದ್ದೆಲ್ಲ ಮತ್ತೆ ಕೇಳಿಸ್ತಿದ್ದಾರೆ, ತಪ್ಪು ಮಾಡಿದ್ದಾರೆ, ನೀವು ಹೋಗ್ರಿ, ನಾನು ಬೇರೆಯವ್ರ ಜೊತೆ ಮಾಡಿಸ್ತೀನಿ ಹೋಗ್ರಿ ಅಂತಾನೆ. ರಾಜನ್ ಆಳ್ತಾ ಇದ್ದಾನೆ, ದಣಿ ಹಂಗೆ ಕೆಲಸದಿಂದ ತೆಗಿಬೇಡ್ರಿ ದಣಿ, ನಾನು ಏನು ಮಾಡಿಲ್ಲ ದಣಿ, ನನಗೆ ಹಾಕಿದ್ದು ಕೆಲಸದಿಂದ ತೆಗ್ದಾಕ್ತಿದ್ದೀರಾ ಅಂತ. ಗುತ್ತಿಗೆದಾರ ಹೇಳ್ತಾರೆ, ಮಾಲೀಕರೇ ಒಂದು ನಿಮಿಷ ಸೈಡ್ ಬರ್ರಿ ಅಂತ. ಮಾಲೀಕರು ಹೋಗ್ತಾರೆ. ಏನ್ರಿ ಅಂತ. ಮಾಲೀಕರೇ, ನೀವು ಆ ಹುಡುಗ ಹೇಳಿದಲ್ಲ ಹಾಗೆ ಇವರು ಪೇಂಟಲ್ಲಿ ಕೈ ಇಟ್ಟು ಹಿಂಗೆ ಗುರುತುಗಳು ಮಾಡಿದರೆ ಇವ್ರ ಕೈಯೆಲ್ಲ ಪೇಂಟ್ ಇರಬೇಕಿತ್ತಲ್ಲ, ಯಾಕೆ ಅದು ಬ್ರಷ್ ಎಷ್ಟು ಹಿಡ್ಕೊಂಡಾನ ಅಷ್ಟೇ ಪೇಂಟ್ ಹತ್ತಿದೆ, ಇನ್ನು ಉಳ್ಕಿದ ಕೈಯೆಲ್ಲ ನೀಟೇ ಆಗಿದೆ, ಇಲ್ಲಾಂದರೆ ಫುಲ್ ಕೈಯೆಲ್ಲ ಪೇಂಟ್ ಇರ್ತಿತ್ತಲ್ಲ ಅಂದರೆ. ರೀ ಏನು ಹಾಕಿ ತೊಳ್ಕೊಂಡಿರ್ತಾರೆ, ಅಷ್ಟೇ ಡ್ರಾಮಾ ಮಾಡ್ತಿದ್ದ ನೀವು ಅಂತಾನೆ. ಇಲ್ಲ ಒಂದು ನಿಮಿಷ ಯೋಚನೆ ಮಾಡಿರಿ ನೀವು,
ಅಷ್ಟು ಜಲ್ದಿ ತೊಳ್ಕೊಳಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ಸುಮ್ಮನಿರ್ರಿ ನೀವು, ಇವನ್ನೆಲ್ಲ ಭಾಳ ದಿನದಿಂದ ಡ್ರಾಮಾ ಇದೇ ಆಯಿತು, ಕೆಲಸ ಆಗ್ತಾ ಇಲ್ಲ ಬಿಡ್ತಾ ಇಲ್ಲ ಮನೆಯದು ಅಂತಾರೆ. ಹಾಗಾದರೆ ಆಯ್ತು ರೀ, ಒಂದು ನಿಮಿಷ, ನೀವು ಹೇಳ್ತಿದ್ದೀರಲ್ಲ, ಇದು ಗೋಡೆ ಸೈಜ್ ಬಂದು ನೋಡ್ರಿ ಎಷ್ಟಿದೆ, 18 ಫೀಟ್ ಸುಮಾರಿದೆ. ನಮ್ಮ ನಿಚ್ಚಾಣಿಕೆ ಬಂದು ಎಷ್ಟಿದೆ ನೋಡ್ರಿ, ಸುಮಾರು 15 ಫೀಟ್ ಇರ್ಬೋದು, 15 ಇಲ್ಲ 14 ಅನ್ಕೊಳ್ರಿ. ಅಷ್ಟು ನೋಡಿದರೆ ಮೇಲುಗಡೆ ಟಾಪ್, ಇವಾಗ ಫ್ಯಾನ್ ನಾವು ಹಾಕ್ತೀವಲ್ಲ ಹಾಗೆ ಅಲ್ಲಿ ಟಾಪ್ ಮೇಲೆ ಕೈ ಗುರುತುಗಳು ಅಲ್ಲಿ ಹೇಗೆ ಹೋಗಿದ್ದಾವ್ರೆ ಮಾಲೀಕರ್ರಿ ನೋಡ್ರಿ ಅಲ್ಲಿ ಮೇಲೆ ಅಂತ. ಮಾಲೀಕರು ಇವಾಗ ಮೇಲೆ ನೋಡ್ತಾರೆ, ಕೈ ಗುರುತುಗಳು ಮೇಲೆ ಇದ್ದಾವೆ, ಒಂದು ದೊಡ್ಡದಿದೆ ಒಂದು ಸಣ್ಣದಿದೆ, ಹಾಗೆ ಡಿಫ್ರೆಂಟ್ ಆಗಿ. ಅಷ್ಟು ಬೇಗ ಒಂದು 15 ನಿಮಿಷದಲ್ಲಿ ಕೈ ಗುರುತುಗಳು ಅದು ಮೇಲೆ ನಿಚ್ಚಾಣಿಕೆ ಹತ್ತಿ ಮೇಲೆ ಹಚ್ಚಕ್ಕೂ ಸಾಧ್ಯ ಇಲ್ಲ. ಈತನ ಹೈಟು ಅಷ್ಟಿಲ್ಲ ರಾಜನ್, ಅದು ನಿಚ್ಚಾಣಿಕೆ ಹತ್ತಿದ್ರೇನೋ ಅಲ್ಲಿ ಮೇಲೆ ಮುಟ್ಟಲ್ಲ ಕೈ, ಅಷ್ಟು ಎತ್ತರ ಇದೆ. ಅವ್ರಿಗೇನು ಡೌಟ್ ಬರುತ್ತೆ, ಇದು ಹೇಗಾಯ್ತದು ಇಷ್ಟು ಜಲ್ದಿ. ಇವ್ರಿಗೆ ಹೇಳ್ತಿರೋದು ಹಾಗೆ ನೋಡಿದರೆ ಸಂಶಯ ಬರ್ತಾ ಇದೆ. ಇವಾಗ ಇಷ್ಟು ಜಲ್ದಿ ಈತ ಕೈ ತೊಳ್ಕೊಂಡು ಅಲ್ಲಿ ಮೇಲೆ ಹತ್ತಿ ಕೈಗಳು ಮೇಲೆ ಚಾಪೆ ಮೂಡಿಸಿ ಕೆಳಗೆ ಇಳಿದು ಕೈ ತೊಳ್ಕೊಂಡು ಇಲ್ಲಿ ಎಳ್ಕೊಂತ ಕುಂದ್ರೋದು ಅಷ್ಟು ಸಾಧ್ಯ ಇಲ್ಲ. ಅದನ್ನು ಇವ್ರಿಗೆ ಹೇಳ್ತಿರೋದೂ ನಿಜ ಅನಿಸುತ್ತಿದೆ. ಇವಾಗ ಮಾಲೀಕರಿಗೂ ಸಂಶಯ ಮೂಡ್ತಾ ಇದೆ, ಏನಿದು ಅರ್ಥ ಆಗ್ತಾ ಇಲ್ಲ ವಿಷಯ, ಇವ್ರಿಗೆ ಹೇಳ್ತಿರೋದು ನಿಜಾನ ಸುಳ್ಳ ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ. ರಾಜನ್ ಏನು ಮಾಡ್ತಾನೆ, ಮನೆ ಮಾಲೀಕರಿಗೆ ನಂಬಿಕೆ ಬರೋ ಹಾಗೆ ಈ ಮನೆಯಲ್ಲಿ ಭೂತ ಇದೆ, ಕಪ್ಪು ಶಕ್ತಿಯ ವಾಸ ಇದೆ ಅಂತ ನಂಬಿಕೆ ಬರೋ ಹಾಗೆ ರಾಜನ್ ಏನು ಮಾಡ್ತಾನೆ ಅನ್ನೋದು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಕತೆ ನಾನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಭಾಗವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಕತೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿ. ನನ್ನ ಹೆಸರು ನಮನ್. ಧನ್ಯವಾದಗಳು.